ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ರಾಶಿ ವಾರ ಭವಿಷ್ಯದ ಕಾರ್ಯಕ್ರಮ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಗಳ ಕಾಲಗರ್ಭದಲ್ಲಿ ಏನೆಲ್ಲ ರಹಸ್ಯ ಅಡಗಿದೆ, ಬೆಳಕು ಚೆಲ್ಲುವಂತಹ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಂ ವೀಕ್ಷಕರೇ, ಇನ್ನೂ ಒಂದು ಸೌಲಭ್ಯ ನಿಮಗೆ ಸಿಗ್ತಾ ಇದೆ. ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ. ಗುರುಗಳೇ, ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಅದನ್ನು ನಾವು ಕ್ಲಿಕ್ ಮಾಡಿದರೆ ಏನು ಲಾಭ ಅಂತ ಕೇಳ್ತೀರಾ ಅಲ್ವಾ? ನೀವೇನಾದರೂ ಆ ಜಾಯಿನ್ ಬಟನನ್ನು ಕ್ಲಿಕ್ ಮಾಡಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಇದೇ ರೀತಿಯ ವಾರ ಭವಿಷ್ಯ, ಹಾಗೆ ಆಧ್ಯಾತ್ಮ, ಜ್ಯೋತಿಷ್ಯ, ವಾಸ್ತು, ಇನ್ನು ಕುತೂಹಲಕಾರಿ ಆಧ್ಯಾತ್ಮ ಜ್ಯೋತಿಷ್ಯದ ಬಗ್ಗೆ ಕಾರ್ಯಕ್ರಮಗಳನ್ನು ಮೆಂಬರ್ ಆಗಿ ನೀವು ನೋಡಬಹುದು. ಅಷ್ಟೇ ಅಲ್ಲ, ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ಒಂದು ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡಬಹುದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇನ್ನೇನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿದ್ಧರಾಗಿರ್ತಾರೆ. ನಮಗೆ ಬಿಡಿ, ನಮಗೆ ಯುಗಾದಿಯೇ ಹೊಸ ವರ್ಷ ಆದರೂ ಕೂಡ ಕ್ಯಾಲೆಂಡರ್ ಚೇಂಜ್ ಆಗುತ್ತಲ್ಲ, ಇಸ್ವಿ ಚೇಂಜ್ ಆಗುತ್ತೆ, ವರ್ಷ ಚೇಂಜ್ ಆಗುತ್ತೆ, ನಂಬರ್ ಚೇಂಜ್ ಆಗುತ್ತೆ, ಅದರದ್ದು ವೈಬ್ರೇಷನ್ ಇರುತ್ತೆ. ಹಾಗಾಗಿ ಈ ಹೊಸ ವರ್ಷವನ್ನು ಬರಮಾಡ್ಕೊಳ್ಬೇಕು. ಹೊಸ ವರ್ಷದಲ್ಲಿ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾಕ್ ಮಾಡಬೇಕು. ಹೊಸ ವರ್ಷದಲ್ಲಿ ಸಾಕಷ್ಟು ಹಣ ಗಳಿಸಬೇಕು. ಹೊಸ ವರ್ಷದಲ್ಲಿ ನಸೀಬು, ಅದೃಷ್ಟವೇ ಬದಲಾಗಬೇಕು ಅಂತಂದರೆ ಅದಕ್ಕೆ ಮೊದಲಿಗೆ ನಾನು ಹೇಳ್ತಾ ಇದ್ದೀನಿ, ಒಂದು ಕಿವಿ ಮಾತು, ಒಂದು ಸಲಹೆ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಶ್ರೀ ಮಹಾಲಕ್ಷ್ಮಿ ಶ್ರೀ ಚಕ್ರಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ಯಾಕೆ ಅಂತಂದರೆ ತುಂಬ ಜನ ವೀಕ್ಷಕರೇ ಹೇಳ್ತಾ ಇದ್ರು, ಗುರುಗಳೇ ಹೋದ ವರ್ಷ ನಮಗೆ ಅದೃಷ್ಟ ಕೈ ಹಿಡಿಲಿಲ್ಲ, ಯಾವ ಕೆಲಸದಲ್ಲಿ ಜಯ ವಿಜಯ ನಮಗೆ ಸಿಗಲಿಲ್ಲ, ಏನು ಮಾಡಬೇಕು 2026ರಲ್ಲಿ? ಅದೃಷ್ಟ ಮನೆ ಬಾಗಿಲಿಗೆ ಬರಬೇಕು, ಸಾಲ ತೀರಿಸ್ಕೋಬೇಕು, ಸೋಲನ್ನು ಹಿಮ್ಮೆಟ್ಟಿಸಿ ಗೆಲುವು ಸಾಧಿಸಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ 2026ರಲ್ಲಿ ನಿಮ್ಮ ಕೈ ಹಿಡಿಯುತ್ತೆ. ಇದನ್ನು ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಗೆ ಈ ವಾರ ನೋಡಿ, ಮನಸ್ಸಿನಲ್ಲಿ ಡೆಪಾಸಿಟ್ ಆಗಿರುವಂತಹ ದುಃಖ, ದುಗುಡ, ದುಮ್ಮಾನ, ಎಲ್ಲ ನೋವನ್ನು ನೀವು ಹಾಗೇ ಹೊರಗಡೆ ಕಳಿಸುವಂತಹ ವಾರ, ಕ್ಲೆನ್ಸಿಂಗ್ ಮಾಡಿಕೊಳ್ಳುವಂತಹ ವಾರ. ಗ್ರಹ ಸಂಚಾರ ನಿಮಗೆ ಯಾವ ಶುಭ ಸೂಚನೆಯನ್ನು ಕೊಡ್ತಾ ಇದೆ ಅಂತಂದರೆ ಏನೇನೆಲ್ಲ ಆಗಿತ್ತು ಅದನ್ನೆಲ್ಲ ಮರೆಯುವಂತಹ, ಮನಸ್ಸಿನಿಂದ ಹೊರಗಡೆ ಹಾಕುವಂತಹ ವಾರ ಅಂತ ಹೇಳ್ತಾ ಇದೆ. ಹಾಗಾಗಿ ಆತ್ಮಾವಲೋಕನ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು, ಆಲ್ರೆಡಿ ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಈ ವಾರ ನೀವು ಆ ಒಂದು ವಿಶೇಷವಾಗಿ ಆರಾಮಾಗಿ ಟೈಮ್ ತಗೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಡೀಪ್ ಕ್ಲೆನ್ಸಿಂಗ್ ಮಾಡಿಕೊಳ್ಳುವಂತಹ ವಾರ. ಕ್ಲೆನ್ಸಿಂಗ್ ಅಂದ್ರೇನು? ಸ್ನಾನದ ನೀರಿಗೆ ಒಂದು ಸ್ವಲ್ಪ ವಾರದಲ್ಲಿ 2 ದಿವಸ 3 ದಿವಸ ಚಿಟಿಕೆ ಉಪ್ಪು ಹಾಕಿಕೊಂಡು ಸ್ನಾನ ಮಾಡುವಂಥದ್ದು, ಮನೆ ನೆಲ ಒರೆಸುವಂತಹ ಒಂದು ನೀರಿಗೆ 1 ಚಮಚ ಹರಳುಪ್ಪು ಹಾಕಿ ವಾರದಲ್ಲಿ 2 ದಿವಸ ನೆಲ ಒರೆಸುವಂಥದ್ದು, ಇಂತಹದ್ದನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ ಮೇಷರಾಶಿಯವರು. ಇದು ಕ್ಲೆನ್ಸಿಂಗಿಗೆ ಆದ್ಯತೆ ಮತ್ತು ಶುಭ ತರುವಂತಹ ವಾರ, ಮರಿಬೇಡಿ. ಅದೇ ರೀತಿ ಮೇಷರಾಶಿಯವರು 2026ರಲ್ಲಿ ಸಾಕಷ್ಟು ಹಣ ಗಳಿಸಬೇಕು, ಕೆಲಸಕ್ಕೆ ಸಾಕಷ್ಟು ಅವಕಾಶಗಳು ಬರಬೇಕು, ವೃತ್ತಿ ವ್ಯಾಪಾರ ಶೈನ್ ಆಗಬೇಕು ಅಂತಂದರೆ ನಾನು ಇನ್ನೂ ಒಂದು ಸಲ ನಿಮಗೆ ಸಜೆಸ್ಟ್ ಮಾಡುವಂತಹ ಮತ್ತು ಕಿವಿ ಮಾತು ಮಾರ್ಗದರ್ಶನ ಹೇಳುವಂತಹ ವಸ್ತು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಯಾಕೆಂದರೆ ಹೇಳಿ ಕೇಳಿ 7.5 ನಡೀತಾ ಇದೆ ಮೇಷರಾಶಿಯವರಿಗೆ. ಅದರ ಎಫೆಕ್ಟ್ ತಗ್ಗಬೇಕು,
ಕೆಲಸಗಳು ಸ್ಪೀಡಪ್ ಆಗಬೇಕು. 2026ರಲ್ಲಿ ನಿಮಗೆ ಸಾಕಷ್ಟು ಹಣ ಬರಬೇಕು. ಸಾಲ ಬೇರು ಸಮೇತ ಕಿತ್ತಿ ಹೋಗಬೇಕು. ಔರಾ ಕ್ಲೀನ್ ಆಗಬೇಕು. ನೀವು 2026ರಲ್ಲಿ ಕೈ ಹಾಕಿದ ಎಲ್ಲ ಕೆಲಸ ಸಕ್ಸಸ್ ಆಗಬೇಕು ಮೇಷರಾಶಿಯವರು ಅಂದರೆ ತಪ್ಪದೇ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಬೇಕು. ಗುರುಗಳೇ, ಮಹಾಲಕ್ಷ್ಮಿ ಶ್ರೀಚಕ್ರ ಅಂದರೆ ಏನು, ಅದು ಹೇಗಿರುತ್ತೆ ನೋಡೋದಕ್ಕೆ ಅಂತೀರಾ? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇದೇ ಶ್ರೀಚಕ್ರ ಯಂತ್ರ. ಮನೆಗೆ ತರಿಸ್ಕೊಳ್ಳಿ. 30ರಿಂದ 40 ದಿವಸ ನಾನೇ ನನ್ನ ಕೈಯಾರೆ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ. ಇದು ಬಂತಂದರೆ ಮನೆಗೆ ಅದ್ಭುತ. 2026 ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಒಂದು ವಿಳಂಬ ಏನು ಆಗ್ತಾ ಇತ್ತು ಅದನ್ನು ಮೀರಿ ಈ ವಾರ ಒಂದು ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಅಂತ ತೋರಿಸ್ತಾ ಇದೆ. ಆಕಸ್ಮಿಕ ಧನಲಾಭ, ಧನಪ್ರಾಪ್ತಿಯ ಯೋಗಗಳಿದೆ. ಅದೇ ರೀತಿ ನಿಮ್ಮ ಕರಿಯರ್ ಮತ್ತು ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ಈ ವಾರ ನೋಡಿ, ಸೂರ್ಯ ಮತ್ತು ಬುಧ 8ನೇ ಮನೆಗೆ ವೃಶ್ಚಿಕಕ್ಕೆ ಬಂದಿರೋದ್ರಿಂದ ಏನಾಗುತ್ತೆ ಅಂತಂದರೆ ಫೇವರೇಬಲ್ ರಿಸಲ್ಟ್ ಬರುತ್ತೆ ನಿಮಗೆ. ಯಾರ್ಯಾರು ರಿಸರ್ಚ್ ಕ್ಷೇತ್ರದಲ್ಲಿದ್ದೀರಿ, ಸ್ಪಿರಿಚುವಲ್ ಹೀಲರ್ಸ್ ಇದ್ದೀರಿ, ಡಿಟೆಕ್ಟಿವ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೈಕಾಲಜಿಸ್ಟ್ ಇದ್ದೀರಿ, ಈ ರೀತಿಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಆದರೆ ಒಂದು ಕಿವಿ ಮಾತನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೀಪ್ ಯುವರ್ ವರ್ಕ್ ಕಾನ್ಫಿಡೆನ್ಷಿಯಲ್ ಅಂತ ಗ್ರಹಗತಿಗಳು ಸೂಚಿಸ್ತಾ ಇದೆ. ನಿಮ್ಮ ಕೆಲಸಗಳ ಬಗ್ಗೆ ಗುಪ್ತ ರಹಸ್ಯ ಮಾಹಿತಿಗಳನ್ನು ಕಾಪಾಡಿಕೊಳ್ಬೇಕಾಗತ್ತೆ, ಇಲ್ಲ ಅಂದರೆ ಕೆಲಸ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಆಫೀಸ್ ಪಾಲಿಟಿಕ್ಸ್ಗಳಲ್ಲಿ ಭಾಗವಹಿಸಬಾರ್ದು, ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇದರಿಂದ ಈ ವಾರ ಈ ಒಂದು ಆಫೀಸ್ ಕಿರಿಕಿರಿ, ನೇಬರ್ಸ್ ಜೊತೆಗೆ ಜಗಳ, ಟ್ರಾವೆಲಿಂಗ್ ಮಾಡುವಾಗ ಫೆಲೋ ಟ್ರಾವೆಲರ್ಸ್ ಯಾರೋ ನಿಮ್ಮ ಗಾಡಿಗೆ ಟಚ್ ಮಾಡಿದರು, ಏನೋ ಕಿರಿಕಿರಿ ಆಯಿತು, ಅದರಿಂದ ಹೊರಗಡೆ ಬರಬೇಕು ಅಂದರೆ ಮಣ್ಣಿನ ಹಣತೆಯಲ್ಲಿ ಮಲಗುವ ಮುನ್ನ ಅಡುಗೆ ಮನೆಯಲ್ಲಿ ಒಂದು 4-5 ಕರ್ಪೂರ ನಿಮ್ಮ ಕೈಯಿಂದ ಬೆಳಗಿ ಮಲಗಿದರೆ ಬಹಳ ಶುಭ. ಎಸ್ಪೆಷಲಿ ಮೇಷರಾಶಿಯವರು ಯಾರಿದ್ದೀರಿ ಇದನ್ನು ಮಿಸ್ ಮಾಡಬೇಡಿ. ಇನ್ನು ಹಣಕಾಸು ಅಂತ ಬಂದಾಗ ಆಲ್ರೆಡಿ ನಾನು ಹೇಳಿದ್ದೀನಿ, ಸಡನ್ ಗೇನ್ಸ್ ಆಗುತ್ತೆ. ಅದೃಷ್ಟ, ಹಣ ಯಾವುದೋ ಒಂದು ಮೂಲದಿಂದ ಡೆಫಿನೆಟ್ಲಿ ಬರೆದಿಟ್ಕೊಳ್ಳಿ, ನನ್ನ ವಾಣಿಯೆಂದು ಸುಳ್ಳಾಗೋದಿಲ್ಲ. ಮೇಷರಾಶಿಯವರಿಗೆ ಈ ವಾರ ಯಾವುದೋ ಒಂದು ಮೂಲದಿಂದ ಅಪಾರ ಹಣ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ಸ್ಪೆಕ್ಯುಲೇಷನ್, ಸಾಲ ಕೊಡುವುದಾಗಲಿ ಅಥವಾ ಆನ್ಲೈನ್ ಕೆಲವೊಂದು ಇರುತ್ತೆ ಅಪ್ಲಿಕೇಶನ್ಗಳು, ಅದು ಇದು ಅಂತ ಹೇಳಿ ನಾವು ಅದನ್ನು ಬಾಯ್ಬಿಟ್ಟು ಹೇಳಬಾರ್ದು. ಅದರಲ್ಲಿ ದುಡ್ಡು ಹೂಡಿಕೆ ಮಾಡಿ ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಬಹಳ ಜಾಗೃತಿಯಾಗಿರಬೇಕು. ಮಹಾಲಕ್ಷ್ಮಿಯ ಆಕರ್ಷಣೆಗೆ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಬರ್ಕೊಳ್ಳಿ. ಹೇಳ್ತೀನಿ ಇನ್ನೊಂದು ಸಲ, ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮಃ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ 108 ಬಾರಿ ಪಠಣೆ ಮಾಡೋದ್ರಿಂದ ಶುಭ ಫಲ, ಆಕಸ್ಮಿಕ ಧನಪ್ರಾಪ್ತಿ ಯೋಗ ಬರುತ್ತೆ. ಗುರುಗಳೇ, ನಮಗೆ ಸಮಯ ಇಲ್ಲ ಹೇಳೋದಕ್ಕೆ ಅಂತಂದರೆ ಅಜಿತ್ ಮೀಡಿಯಾ ನೆಟ್ವರ್ಕಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಪ್ಲೋಡ್ ಮಾಡಿದ್ದೀವಿ. ಅಜಿತ್ ಮೀಡಿಯಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಬೆಳಗ್ಗೆ ಸಂಜೆ ಆರಾಮಾಗಿ ಶಾಂತತೆಯಿಂದ ಕೇಳಿ, ಲಕ್ಷ್ಮೀ ಪ್ರಾಪ್ತಿ ಯೋಗ ಒಲಿದು ಬರುತ್ತೆ. ವೀಕ್ಷಕರೇ, ಅದೇ ದಾಂಪತ್ಯ ವಿಚಾರವನ್ನು, ಸಾಂಸಾರಿಕ ವಿಚಾರಗಳನ್ನು ನೋಡಲಿಕ್ಕಾಗಿ ಒಂದು ಸ್ವಲ್ಪ ದಂಪತಿಗಳಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಕ್ಷಣಚಿತ್ತ ಕ್ಷಣಪಿತ್ತ ಅಂತ ಹೇಳ್ತಾರೆ. ಜಗಳ ಮಾಡೋದು ಅಥವಾ ಸಡನ್ನಾಗಿ ಕೋಪಗೊಳ್ಳೋದು, ಆ ಥರದ್ದೆಲ್ಲ ಇರುತ್ತೆ. ನಾನು ಪದೇ ಹೇಳ್ತಾ ಇರ್ತೀನಿ, ಇಬ್ಬರಲ್ಲಿ ಒಬ್ಬರು ಸಂಸಾರದ ರಥಚಕ್ರ ಸರಳವಾಗಿ ಸರಾಗವಾಗಿ ನಡಿಬೇಕು ಅಂದರೆ ಇಬ್ಬರಲ್ಲಿ ಒಬ್ಬರು ಹೊಂದಾಣಿಕೆ ಮಾಡ್ಕೋಬೇಕು, ಸೋಲ್ಬೇಕು ಅಂತ ಪ್ರತಿ ಸಲ ಹೇಳ್ತಿರ್ತೀನಿ. ಆ ಸೂತ್ರವನ್ನು ಅನುಸರಿಸಿ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡ್ಲಿಕ್ಕೆ ಬಂದಾಗ, ವಿದ್ಯಾರ್ಥಿಗಳಿಗೆ ಬಹಳ ಶುಭವಾರ ಅಂತ ಹೇಳ್ಬೋದು. ಮೇಷರಾಶಿಯವರಿಗೆ ಕಾನ್ಸಂಟ್ರೇಷನ್ ಇರುತ್ತೆ, ಓದಿದ್ದೆಲ್ಲ ಮೆಮರಿಯಲ್ಲಿ ಉಳಿಯುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಕ್ರ್ಯಾಕ್ ಮಾಡೋದಕ್ಕೆ ಓದ್ತಾ ಇದ್ದಾರೆ ಅವರಿಗೆ ಶುಭ ಅಂತ ಬರ್ತಾ ಇದೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ನೋಡಿ, ಸೂರ್ಯ ಮತ್ತು ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ಲೀಪ್ ಇಶ್ಯೂಸ್ ಬರುತ್ತೆ. ನಿದ್ರೆ ತುಂಬ ಜಾಗ್ರತೆಯಾಗಿ ನೀವು ಇದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಲೇಟ್ ನೈಟ್ ಮಲಗೋದಾಗಲಿ ಅಥವಾ ನೆಕ್ಸ್ಟ್ ಡೇ ಲೇಟಾಗಿ ಅರೈಸ್ ಮಾಡೋದಾಗಲಿ, ನೆಕ್ಸ್ಟ್ ಡೇ ಕಾನ್ಸಂಟ್ರೇಷನ್ ಇರೋದಿಲ್ಲ ಕೆಲಸಕ್ಕೆ, ಇಂಥದ್ದೆಲ್ಲ ಆಗುತ್ತೆ. ಅದೇ ರೀತಿ ಅನ್ವಾಂಟೆಡ್ ಸ್ಟ್ರೆಸ್ ತರುವಂಥ ಕೆಲಸದಲ್ಲಿ ಎಂಗೇಜ್ ಆಗಬಾರ್ದು. ಮೆಡಿಟೇಷನ್ ಯೋಗಕ್ಕೆ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಡೈಜೆಷನ್ ಇಶ್ಯೂಸ್ ಬರಬಹುದು, ಅದನ್ನು ನೋಡ್ಕೊಳ್ಳಿ. ಕಲರ್ಫುಲ್ ನಿಮಗೆ ಫುಡ್ ಕಾಣಿಸಿದರೆ ತಿಂದ್ಬಿಡೋದು. ಹೊರಗಡೆ ಅಜಿನೋಮೋಟೊ ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿರ್ತಾರೆ, ಹೊಟ್ಟೆಗೆ ಸ್ವಲ್ಪ ತೊಂದರೆ ಕೊಡಬಹುದು, ನೋಡ್ಕೊಳ್ಳಿ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಈ ವಾರ ನಿಮಗೆ ಮರೂನ್ ಬಣ್ಣ ಮತ್ತು ಡೀಪ್ ರೆಡ್
ತುಂಬ ಗಾಢವಾದಂಥ ಕೆಂಪು ಬಣ್ಣ ಶುಭ ಇರುತ್ತೆ. ಬಂಗಾರದ ಬಣ್ಣ ಶುಭ. ನಂಬರ್ 1 ಮತ್ತು 9 ಶುಭ ಸಂಖ್ಯೆಗಳಾಗಿರುತ್ತೆ. ಮಂಗಳವಾರ ಮತ್ತು ಭಾನುವಾರ ಶುಭ ಇರುತ್ತೆ. ಅದೇ ರೀತಿ ಪೂರ್ವ ದಿಕ್ಕು ಶುಭ ಕೊಡುತ್ತೆ. ಇನ್ನು ರೆಮಿಡೀಸ್ ಅಂತ ಬಂದಾಗ ವಾರದ ರೆಮಿಡಿಗಳನ್ನು ನೋಡಲಿಕ್ಕಾಗಿ ನೋಡಿ, ಒಂದು ತಾಮ್ರದ ಲೋಟ ತಗೊಳ್ಳಿ, ಅದರೊಳಗಡೆ ಒಂದು ಹನಿ ಕುಂಕುಮ ಹಾಕಿ, ಕೆಂಪು ಹೂವನ್ನು ಹಾಕಿ, ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ ಅಂತ ಹೇಳ್ತಾ ಈ ವಾರ ಮೇಷರಾಶಿಯವರು ವಾರ ಪೂರ್ತಿ ಅರ್ಘ್ಯ ಕೊಡಿ. ಅರ್ಘ್ಯ ಕೊಡೋದಕ್ಕಿಂತ ಮುಂಚೆ ಸ್ನಾನ ಮಾಡಿರಬೇಕು, ಖಾಲಿ ಹೊಟ್ಟೆಯಲ್ಲಿರಬೇಕು, ಅದನ್ನು ಗಮನ ಕೊಡಿ. ಅದನ್ನು ಟೀ ಕಾಫಿ ತಿಂಡಿ ಊಟ ಮಾಡಿ ಕೊಡೋ ಹಾಗಿಲ್ಲ, ಖಾಲಿ ಹೊಟ್ಟೆಯಲ್ಲೇ ಕೊಡಬೇಕು ಸೂರ್ಯನಿಗೆ ಅರ್ಘ್ಯ. ಅದನ್ನು ನೋಡಿ ಈ ವಾರ ಎಲ್ಲ ಶುಭ ಇರುತ್ತೆ. ಆಮೇಲೆ ಈಗ ನಾವು ಸ್ಟ್ರೇ ಡಾಗ್ಸ್ ಅಂತ ಹೇಳ್ತೀವಿ, ಬೀದಿಯಲ್ಲಿರುವಂತಹ ನಾಯಿಗಳಿಗೆ ಆಹಾರವನ್ನು ಕೊಡೋದಾಗಲಿ, ವಿಶೇಷವಾಗಿ ಕಪ್ಪು ನಾಯಿಗೆ ರೊಟ್ಟಿಯನ್ನು ತಿನ್ನಿಸುವಂಥದ್ದಾಗಲಿ ಈ ವಾರ ನಿಮಗೆ ಶುಭ ಫಲ ಕೊಡುತ್ತೆ. ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನದಲ್ಲಿ ಅರ್ಧ kg ಅಥವಾ 1 kg ಬೆಲ್ಲ, ಮಸೂರ್ ದಾಲ್ ಅಂತ ಹೇಳ್ತಾರೆ, ಅದನ್ನು ಚನ್ನಂಗಿ ಬೇಳೆ ಅಂತ 1 kg ಚನ್ನಂಗಿ ಬೇಳೆ, ಅರ್ಧ 1 kg ಬೆಲ್ಲವನ್ನು ದಾನ ಮಾಡೋದರಿಂದ ಈ ವಾರ ಅತ್ಯಂತ ಶುಭ ಇರುತ್ತೆ ಮೇಷರಾಶಿಯವರಿಗೆ. ಮಿಕ್ಕಿದ್ದೆಲ್ಲವೂ ಶುಭ ಇದೆ. ಮನೆಯಿಂದ ಹೊರಡುವಾಗ ಓಂ ಗಂಗಣಪತಯೇ ನಮಃ 11 ಸಲ ಹೇಳ್ಕೊಂಡು ಹೊರಡಿ. ಅದೇ ರೀತಿ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ 21 ಸಲ ಹೇಳಿಬಿಟ್ಟು ಗಾಡಿ ಹತ್ತಬೇಕು. ವಿಶೇಷವಾಗಿ ಮೇಷರಾಶಿಯವರು ಇದನ್ನು ಕಿವಿ ಮಾತಾಗಿಟ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಹಸಿರು ಸಸ್ಯವನ್ನು ಒಂದು ಸಲ ಟಚ್ ಮಾಡಿ ಹೊರಡೋದ್ರಿಂದ ಬುಧನ ಆಶೀರ್ವಾದ ಇರುತ್ತೆ. ಈ ವಾರ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಒಂದು ಕಿವಿ ಮಾತು ಹೇಳಿ ಈ ಸಂಚಿಕೆಯನ್ನು ಆರಂಭ ಮಾಡ್ತೀವಿ. ತುಂಬ ಜನ ವೃಷಭ ರಾಶಿಯವರು ಲೇಟಾಗಿ ನಮ್ಮ ಒಂದು ವ್ಯೂವರ್ಶಿಪ್ಗೆ ಜಾಯ್ನ್ ಆದಂಥವ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡಂಥವ್ರು ಕೇಳ್ತಾಯಿದ್ರು, ಗುರುಜಿ ನಮಗೆ 2026 ಶುಭಪ್ರದ ಫಲಪ್ರದ ವರ್ಷವಾಗಬೇಕು, ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು, ನಮಗೆ ಸಾಕಷ್ಟು ಹಣಕಾಸು ಹರಿದು ಬರಬೇಕು, ಸಾಕಷ್ಟು ನಾವು ದುಡ್ಡು ಮಾಡಬೇಕು, ದುಡ್ಡು ಹಣಕಾಸು ಗಳಿಸಬೇಕು ಅಂದರೆ ಕೆಲಸ ಕಾರ್ಯ ಚೆನ್ನಾಗಿರಬೇಕು. ಹಾಗಾದರೆ ನಮ್ಮ ಕೆಲಸ ಚೆನ್ನಾಗಿ ನಡಿಬೇಕು, ವ್ಯಾಪಾರ ಎಲ್ಲ ಚೆನ್ನಾಗಿ ನಡಿಬೇಕು ಅಂತಂದರೆ ನಾವೇನು ಮಾಡಬೇಕು? ಇದಕ್ಕೆ ಒಂದು ವಸ್ತು ಸಜೆಸ್ಟ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ವಿಶೇಷವಾಗಿ ವೃಷಭ ರಾಶಿಯವರು 2026ರಲ್ಲಿ ಪ್ರತಿದಿನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡುವಂಥ ಏಕೈಕ ವಸ್ತು ಅಂದರೆ ಲಕ್ಷ್ಮೀ ಶ್ರೀಚಕ್ರಯಂತ್ರ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂಥ ಶ್ರೀಚಕ್ರಯಂತ್ರ. ವೀಕ್ಷಕರೇ, ಇದು ಮನೆಯಲ್ಲಿದ್ದರೆ ಸಾಕು, ಹಣ ಮ್ಯಾಗ್ನೆಟ್ನಂತೆ ಆಕರ್ಷಣೆಯಾಗಿ ನಿಮ್ಮ ಮನೆಗೆ ಬರ್ತಾ ಇರುತ್ತೆ. ಯಾಕೆಂದರೆ ಕಾಸ್ಮಿಕ್ ಬ್ರಹ್ಮಾಂಡದಲ್ಲಿರುವಂತಹ ಕಾಸ್ಮಿಕ್ ಎನರ್ಜಿಯನ್ನು ನೋಡಿ, ಈ ಒಂದು ವಿಶೇಷವಾದಂತಹ ಈ ಶಕ್ತಿ ಕೇಂದ್ರ ಏನಿದೆ ತನ್ನಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಶ್ರೀಚಕ್ರಯಂತ್ರ. ಮನೆಯವರ ಮೇಲೆ ಇದು ಎನರ್ಜಿಯನ್ನು ಪ್ರಸಾರ ಮಾಡುತ್ತೆ. ಆವಾಗೇನಾಗುತ್ತೆ ಹೇಳಿ, ಔರಾ ಕ್ಲೀನ್ ಆಗುತ್ತೆ, ವೈಬ್ರೇಷನ್ ಇರುತ್ತೆ, ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಜಯ ವಿಜಯ ಇರುತ್ತೆ. ಸೋಲು ಅನ್ನೋದು ನಿಮ್ಮ ಜೀವನದ ಡಿಕ್ಷನರಿಯಿಂದ ಹೊರಟೋಗುತ್ತೆ. ಸಾಲ ಅಂತೂ ಕಿತ್ತಿ ಬೇರೆ ಸಮೇತ ಕಿತ್ತಿ ಹೊರಟೋಗುತ್ತೆ. ಕೈಯಲ್ಲಿ ಸಾಕಷ್ಟು ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ವೃಷಭರಾಶಿಯವರು, ಇದನ್ನು ತಪ್ಪದೇ ತರಿಸ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಸಿಗ್ತಾ ಇದೆ ಜೀತ್ ಮೀಡಿಯಾದಲ್ಲಿ, ವಿರಳವಾದಂತಹ ವಸ್ತು. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಇದನ್ನು ಬರೆದಿಟ್ಕೊಳ್ಳಿ. ನಾನು ಹೇಳ್ತೀನಿ, ಇನ್ನೂ ಹೊಸ ವರ್ಷ ಬಂದಿಲ್ಲ. 2026ರಲ್ಲಿ ವೃಷಭ ರಾಶಿಯವರು ಯಾರು ಲಕ್ಷ್ಮೀ ಶ್ರೀಚಕ್ರಯಂತ್ರ ತರಿಸಿ ಮನೆಗೆ ಪೂಜೆ ಮಾಡ್ತೀರಿ, ವರ್ಷ ತುಂಬುವಷ್ಟರಲ್ಲಿ ಅಪಾರ ಹಣ ಗಳಿಸ್ತೀರಾ. ಇದರಲ್ಲಿ 2 ಮಾತಿಲ್ಲ. ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ಅದ್ಭುತ ವರ್ಷ ಇರುತ್ತೆ. ವೃಷಭ ರಾಶಿಯವ್ರದ್ದು ಮುಂದಿನ ಗ್ರಹ ಸಂಚಾರ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಈ ವಾರ ನೋಡಿ, ಸೂರ್ಯ 7ನೇ ಮನೆಗೆ ಬಂದಿರುವಂಥದ್ದು ಇದೇನು ತೋರಿಸುತ್ತೆ ನಿಮಗೆ? ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ. ಇನ್ನು ಚಂದ್ರ ನೋಡಿ, ತುಲಾ ರಾಶಿ, ತುಲಾ, ವೃಶ್ಚಿಕ, ಧನು ನೋಡಿ 6, 7, 8ನೇ ಮನೆಗೆ ಸಂಚಾರ ಆಗುವಂಥದ್ದು. ಇದೇನು ತೋರಿಸುತ್ತೆ ಅಂದರೆ ಆರೋಗ್ಯ ಹಾಗೂ ಸರ್ವಿಸ್, ಅಂದರೆ ನಿಮಗೆ ನೌಕರಿ, ವ್ಯಾಪಾರ, ವ್ಯವಹಾರ, ಆಮೇಲೆ ಎಮೋಷ್ನಲ್ ಕೆಲವೊಂದು ಇಂಬ್ಯಾಲೆನ್ಸಸ್ಗಳನ್ನು ತೋರಿಸುತ್ತೆ. ಮಂಗಳ ನೋಡಿ 3ನೇ ಮನೆಗೆ ಬಂದಿರುವಂಥದ್ದು ಸ್ವಲ್ಪ ಕರೇಜ್ ಜಾಸ್ತಿ ಆಗುತ್ತೆ, ಮಾಡುವಂಥ ಕೆಲಸದಲ್ಲಿ ಜಯ ವಿಜಯವನ್ನು ತಂದು ಕೊಡುತ್ತೆ. ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ, ಅಪ್ ಟು ದ ಮಾರ್ಕ್ ಕಮ್ಯುನಿಕೇಷನ್ ಮಾಡ್ತೀರ. ಈಗ ಹಿಂದಿನ ವಾರದಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಕಮ್ಯುನಿಕೇಷನ್, ಅದು ಸ್ವಲ್ಪ ಹಿಡಿತ ಬರುತ್ತೆ ಈ ವಾರ. ಇನ್ನು ನೋಡಿ, ವಿಶೇಷವಾಗಿ ಏನು ಇನ್ಸ್ಟ್ರಕ್ಷನ್ ಅದು ಕೊಡ್ತಾ ಇದೆ ಗ್ರಹಗತಿಗಳು ಅಂತಂದರೆ, ಒಂದು ಸ್ವಲ್ಪ ರಿಲೇಷನ್ಶಿಪ್ ಮೇಲೆ ಫೋಕಸ್ ಮಾಡಿ ಅಂಥೇಳಿ. ಉದಾಹರಣೆಗೆ ಏನಾಗುತ್ತೆ ಅಂತಂದರೆ, ಈಗ ನೀವು ಜಾಬ್ ಮಾಡೋರಾಗಿರ್ತೀರಿ, ವ್ಯಾಪಾರ ವ್ಯವಹಾರ ಮಾಡೋರಾಗಿರ್ತೀರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಏನೋ ಹೇಳಿರ್ತಾರೆ, ನಾವು ಒಂದು ಸ್ವಲ್ಪ ಮಕ್ಕಳ ಜೊತೆಗೆ ಟೂರ್ ಹೋಗೋಣ, ಟ್ರಿಪ್ ಹೋಗೋಣ, ಒಂದು ಸ್ವಲ್ಪ ರಿಕ್ರಿಯೇಷನ್ ಒಂದು ಟೂರ್ ಮಾಡೋಣ,
ಸ್ವಲ್ಪ ಫ್ಯಾಮಿಲಿ ಕಡೆನೂ ಗಮನ ಕೊಡಿ ಅಂತ ಹೇಳಿರ್ತಾರೆ. ಆದರೆ ನೀವು ಅದನ್ನು ಇಗ್ನೋರ್ ಮಾಡ್ತಾ ಇರ್ತೀರ, ಮನೆಯಲ್ಲಿ ಜಗಳಗಳು ಈ ಕಾರಣದಿಂದ ಸ್ಟಾರ್ಟ್ ಆಗುತ್ತೆ. ವೃಷಭ ರಾಶಿಯವರು ಇದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ. ಯಾರೋ ಒಬ್ಬ ಮೂರನೇ ವ್ಯಕ್ತಿ ದಾಂಪತ್ಯದಲ್ಲಿ ಹುಳಿ ಹಿಂಡುವಂಥದ್ದು ವೃಷಭ ರಾಶಿಯವರಿಗೆ ಆಗುತ್ತೆ, ನೋಡ್ಕೊಳ್ಳಿ. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಚಿಕ್ಕದಾಗಿ ಒಂದು ಜಗಳ ಅಂತ ತೋರಿಸ್ತಾ ಇದೆ, ಅದನ್ನು ತಾವು ಹ್ಯಾಂಡಲ್ ಮಾಡ್ಕೊಳ್ಳಿ. ಆಮೇಲೆ ಕರಿಯರ್ ಅಂತ ಬಂದಾಗ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಕಾಂಟ್ರಾಕ್ಟ್ಗೆ ಸೈನ್ ಮಾಡಬೇಕಾದ್ರೆ, ಯಾವುದೇ ಪೇಪರ್ಗೆ ಸೈನ್ ಮಾಡಬೇಕಾದ್ರೆ ಬಹಳ ಜಾಗೃತಿಯಾಗಿರಬೇಕು. ಒಂದಲ್ಲ 10 ಸಲ ನೋಡಿ ಸಹಿ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಈ ವಾರ ಸಾಲ ತಗೊಳ್ಳೋದು ಕೊಡೋದನ್ನು ವೃಷಭ ರಾಶಿಯವರು ತಪ್ಪಿಸಿದ್ರೆ ಒಳ್ಳೆಯದು. ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಸಾಲ ಕೊಡೋದು ತಗೊಳ್ಳೋದನ್ನು ಮಾಡಬಹುದು, ಆದರೆ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಗ್ರಹಗತಿಗಳು ಹೇಳ್ತಾ ಇದೆ. ಇನ್ನು ಶನಿ 11ನೇ ರಾಶಿಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಪ್ರೋಗ್ರೆಸ್ಸನ್ನು ತೋರಿಸುತ್ತೆ ಈ ವಾರ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದಾಗ ಇನ್ವೆಸ್ಟ್ಮೆಂಟು, ಟ್ಯಾಕ್ಸು ಆ ವಿಷಯವಾಗಿ ನಿಮಗೆ ಒಂದು ಸ್ವಲ್ಪ ತಲೆಬಿಸಿ ಆಗುವಂಥದ್ದು, ಅದನ್ನು ನೋಡ್ಕೊಳ್ಳಿ. ಕರೆಕ್ಟಾಗಿ ಯಾವ ರೀತಿಯಾಗಿ ನೀವು ಮೇಂಟೈನ್ ಮಾಡ್ತೀರಿ, ನಿಮ್ಮ ಹಣಕಾಸು ಅಂದರೆ ಫೈನಾನ್ಷಿಯಲ್ ಮಿಸ್ಮ್ಯಾಚ್ ಆಗುವಂಥದ್ದು ಅಂತ ತೋರಿಸ್ತಾ ಇದೆ, ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ದಾಂಪತ್ಯ ಅಂತ ಬಂದಾಗ ಹೇಳಿದ್ದೀನಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಯಾರೋ ಮೂರನೇ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಹುಳಿ ಹಿಂಡುವಂಥದ್ದು ಅಂತ ಅದ್ರ ಬಗ್ಗೆ ಗಮನ ಹರಿಸಿ. ಆಮೇಲೆ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ ಶುಕ್ರ 8ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಎಮೋಷ್ನಲ್ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಹಾಗಾಗಿ ಯಾರೇ ಇರಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ಕ್ಲೋಸ್ ನಿಮ್ಮ ರಿಲೇಟಿವ್ ಆಗಲಿ, ಅಥವಾ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಆಗಲಿ, ನಿಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿಕೊಂಡಾಗ ಈ ವಾರದ ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನು ನೀವು ಹ್ಯಾಂಡಲ್ ಮಾಡ್ಕೋಬೋದು. ಅದೇ ರೀತಿ ನೋಡಿ, ನಿಮಗೆ ಗುರು 4ನೇ ಮನೆಗೆ ಬಂದಿರೋದ್ರಿಂದ ಹಿರಿಯರಿಂದ ಆಶೀರ್ವಾದ, ಸಪೋರ್ಟ್ ಬೇಕಾಗುತ್ತೆ ಈ ವಾರ. ಅಂದರೆ ಹಿರಿಯರ ಆಶೀರ್ವಾದದಲ್ಲೇ ನಿಮಗೆ ಸಪೋರ್ಟ್ ಇರುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ವೃಷಭ ರಾಶಿಯವರು ನಿಮ್ಮ ಹಿರಿಯರ ಕಾಲಿಗೆ, ತಂದೆ ತಾಯಿ, ನಿಮಗಿಂತ ಹಿರಿಯರು, ಗುರುಗಳ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಹೊರಗಡೆ ಹೊರಡೋದ್ರಿಂದ ಈ ವಾರ ಅದ್ಭುತವಾದ ಯಶಸ್ಸು ಇರುತ್ತೆ. ಅದೇ ರೀತಿ ತಾಯಿಯ ಆರೋಗ್ಯದ ಬಗ್ಗೆ ಕೂಡ ಜಾಗ್ರತೆ ವಹಿಸಿ ಅಂತ ತೋರಿಸ್ತಾ ಇದೆ. ಇನ್ನು ಆರೋಗ್ಯ ಅಂತ ಬಂದಾಗ ನೋಡೋಣ, ಆರೋಗ್ಯ ನೀರನ್ನು ನಿಮ್ಮ ಶರೀರ ಎಷ್ಟು ಕೇಳುತ್ತೆ, ಹೆಚ್ಚಲ್ಲ ಕಡಿಮೆ ಅಲ್ಲ, ಅದು ಪೂರೈಸಬೇಕು. ಡಿಹೈಡ್ರೇಟ್ ಆದರೆ ಒಂದು ಸ್ವಲ್ಪ ನಿಮಗೆ ಅದು ಆರೋಗ್ಯಕ್ಕೆ ಒಂಚೂರು ವ್ಯತ್ಯಾಸ ಮಾಡಬಹುದು ಅಂತ ತೋರಿಸ್ತಾ ಇದೆ. ಓವರ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ಅದರಿಂದ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೇ ರೀತಿ ಅನ್ನೆಸೆಸರಿ ಫೈನಾನ್ಷಿಯಲ್, ಎಷ್ಟೋ ನಿಮಗೆ ಇವತ್ತು ಆದಾಯ ಬರುತ್ತೆ ಅಂತಂದರೆ ಇವಾಗ 20,000 ಬಂತು ಅಂದರೆ 40,000 ಖರ್ಚು ರೆಡಿ ಇರುತ್ತೆ, ಅದು ಸ್ವಲ್ಪ ತಲೆಬಿಸಿ ಆಗುತ್ತೆ. ಫೈನಾನ್ಷಿಯಲ್ ಮಿಸ್ಮ್ಯಾಚ್ ಆಗಬಹುದು, ಖರ್ಚುಗಳು ನಿಮ್ಮ ಜೇಬನ್ನು ಕತ್ತರಿ ಹಾಕ್ಬೋದು, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಎಮರಾಲ್ಡ್ ಗ್ರೀನ್ ಕಲರ್ ಅಂತ ಹೇಳ್ತಾರೆ, ಅದು ಶುಭ ಇರುತ್ತೆ. ಅದೇ ರೀತಿ ಪಿಂಕ್ ರೋಸ್ ಬಣ್ಣ ಮತ್ತು ಕ್ರೀಮ್ ಕಲರ್ ಶುಭ. ನಂಬರ್ 6-2 ಲಕ್ಕಿ ನಂಬರ್ ಇರುತ್ತೆ. ಶುಕ್ರವಾರ ಮತ್ತು ಸೋಮವಾರ ಶುಭ. ಸೌತ್ ಈಸ್ಟ್ ಈ ದಿಕ್ಕು ಈ ವಾರ ನಿಮ್ಮ ಕೈ ಹಿಡಿಯುತ್ತೆ ಡೆಫಿನೆಟ್ಲಿ. ಅದೇ ರೀತಿ ನೋಡಿ, ನಿಮಗೆ ಲಕ್ಷ್ಮಿಯ ಆರಾಧನೆ, ಲಕ್ಷ್ಮೀ ಮಂತ್ರ ಅಂತ ಹೇಳ್ತಾರೆ. ಯಾಂತ್ರಿಕ ಜಗತ್ತು ನಿಮಗೆ ಸಮಯದ ಅಭಾವ ಇದೆ ಗುರುಗಳೇ, ಆಗ್ತಾ ಇಲ್ಲ ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಈ 2 ಮಂತ್ರಗಳನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಒಂದು ಶ್ರೀ ಕೃಷ್ಣ ಮೊದರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ, ಇನ್ನೊಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎರಡನ್ನೂ ಕೂಡ ಬೆಳಗ್ಗೆ ಸಂಜೆ ತಪ್ಪದೇ ಕೇಳೋದ್ರಿಂದ ಶುಭ. ಇನ್ನು 6 ಕಾಳು ಮೆಣಸು ತಪ್ಪದೇ ನಿಮ್ಮ ಜೇಬಲ್ಲಿರಲಿ. ವೃಷಭ ರಾಶಿಯವರಿಗೆ ಈ ವಾರ ಪೂರ್ತಿ ಪ್ರೊಟೆಕ್ಷನ್ ಕೊಡುತ್ತೆ. ಪೇಪರಲ್ಲಿ ಕಟ್ಟಿ ಜೇಬಲ್ಲಿ ಇಟ್ಕೊಳ್ಳಿ, ವಾರ ಪೂರ್ತಿ ನಿಮ್ಮ ಜೊತೆಗಿರಲಿ. ವಾರ ಆದಮೇಲೆ ಮರದ ಕೆಳಗಡೆ ಬಿಸಾಕಬಹುದು. ಅದೇ ರೀತಿ ದೇವಸ್ಥಾನದಲ್ಲಿ ನೋಡಿ, ವಿಶೇಷವಾಗಿ ಅಮ್ಮನವರ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ ಇರ್ಬೋದು, ಕಾಳಿಕಾ ದೇವಸ್ಥಾನ ಇರ್ಬೋದು, ಅದೇ ರೀತಿ ಮಹಾಲಕ್ಷ್ಮಿ ದೇವಸ್ಥಾನ ಇರ್ಬೋದು. ಅಮ್ಮನವರ ದೇವಸ್ಥಾನದಲ್ಲಿ ಶುಕ್ರವಾರ ಮೊಸರು ಮತ್ತು ಹೊಸದಾದಂತಹ ಬಿಳಿಯ ಬಟ್ಟೆಗಳನ್ನು ದಾನ ಮಾಡೋದು ಶುಭ ಅಂತ ಹೇಳ್ತಾ ಇದೆ. ಅದೇ ರೀತಿ ನೋಡಿ, ಚಂದ್ರ ಉದಯ ಆದಮೇಲೆ ರಾತ್ರಿ 10 ನಿಮಿಷ ಯಾವಾಗಾದರೂ ಸರಿ, 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, ನೀವು ಮಲಗೋದಕ್ಕಿಂತ ಮುಂಚೆ ಚಂದ್ರನ ಬೆಳಕಲ್ಲಿ 10 ನಿಮಿಷ ಮೆಡಿಟೇಷನ್ ಮಾಡೋದು ಬಹಳ ಸೂಕ್ತ. ಚಂದ್ರನ ಬೆಳಕಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾಗಿರೋದಿಲ್ಲ. ಚಂದ್ರ ಉದಯ ಆಗ್ತಿದ್ದಂಗೆ ಮನೆಯ ಒಳಗಡೆನೇ ಕೂತ್ಕೊಂಡು ನೀವು ಓಂ ಸೋಮಾಯ ನಮಃ ಮಂತ್ರವನ್ನು 108 ಸಲ ಪಠಣೆ ಮಾಡಿದರೆ ಬಹಳ ಶ್ರೇಷ್ಠ. ವೃಷಭ ರಾಶಿಯವರಿಗೆ ಇನ್ನೊಂದು ಸಲ ನಾನು ಕಿವಿ ಮಾತು ಮಾರ್ಗದರ್ಶನ ಮಾಡೋದೇನು ಅಂತಂದರೆ 2026 ಶೀಘ್ರದಲ್ಲೇ ಬರಲಿದೆ, ಅಪ್ರೋಚ್ ಆಗ್ತಾ ಇದೆ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇನ್ನೂ ಯಾರು ತರಿಸಿಲ್ಲ, ತರಿಸಿ ಮನೆಗೆ ಪೂಜೆ ಮಾಡಿ. ನಿಮ್ಮ ಅದೃಷ್ಟ 2026ರಲ್ಲಿ ಕುಲಾಯಿಸೋದ್ರಲ್ಲಿ ಯಾವ 2 ಮಾತಿಲ್ಲ. ಸಾಕಷ್ಟು ಹಣ ಹರಿದು ಬರುತ್ತೆ, ಕೆಲಸ ಕಾರ್ಯ ಕೈ ಹಿಡಿಯುತ್ತೆ. ಇನ್ನೂ ವೃಷಭ ರಾಶಿಯವರು ನೀವು ಶ್ರೀಚಕ್ರ ಯಂತ್ರ ತರಿಸಿಲ್ಲ ಅಂದರೆ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ವೀಕ್ಷಕರೇ,
ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಈ ವಾರ ನಿಮಗೆ ವರ್ಕ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಇರುತ್ತೆ, ಸಾಕಷ್ಟು ಹಣದ ಆಗಮನ ಇರುತ್ತೆ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮಿಥುನ ರಾಶಿಯವರಿಗೆ ಮಾತ್ರ ಇದು ಪವರ್ ಪ್ಯಾಕ್ಡ್ ವಾರ ಅಂತ ಹೇಳ್ಬೋದು. ಬಹಳ ಅದ್ಭುತ ಫಲಗಳನ್ನು ನೀವು ಅನುಭವಿಸ್ತೀರಿ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಈ ಫಲಾಫಲ ಕೇವಲ ಒಂದು ವಾರಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಗುರುಗಳೇ, ನಮಗಿದು ಇನ್ನೇನು 2025 ಹೊಸ ವರ್ಷ ಬರಲಿಕ್ಕಿದೆ, 2026ರಲ್ಲೂ ಕೂಡ ನನಗೆ ಇದೇ ಥರ ಶುಭ ಫಲಗಳು ಬೇಕು ಅಂತಂದರೆ ಒಂದು ವಸ್ತು ಸಜೆಸ್ಟ್ ಮಾಡ್ತೀನಿ. ಅದು ಬೇರೆ ಯಾವುದೂ ಅಲ್ಲ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಶ್ರೀ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಇದನ್ನು ಮಿಥುನ ರಾಶಿಯವರು ತಪ್ಪದೇ ಶೀಘ್ರವಾಗಿ ತರಿಸ್ಕೊಳ್ಳಿ. ಯಾಕೆ ಅಂತಂದರೆ 2026 ಶೀಘ್ರದಲ್ಲೇ ಬರಲಿಕ್ಕಿದೆ. ಇದನ್ನು ಪೂಜೆ ಮಾಡಿದರೆ ನಿಮಗೆ ವರ್ಷ ಪೂರ್ತಿ ಅದೃಷ್ಟ ನಿಮ್ಮ ಹಿಂದೆನೇ ಇರುತ್ತೆ. ಏನು ಕೆಲಸ ಮಾಡ್ತೀರಾ, ಕೈ ಹಾಕಿದ ಕೆಲಸ ಸಕ್ಸಸ್ ಆಗುತ್ತೆ. ಹಣ ಮಾತ್ರ ಜೇಬು ತುಂಬ ಹಣ ಬರುತ್ತೆ, ಮ್ಯಾಗ್ನೆಟ್ ಅಂತೆ ಹಣ ಎಳೆಯುತ್ತೆ. ಮಿಥುನ ರಾಶಿಯವರಿಗೆ 2026ರಲ್ಲಿ ಗೆಲುವು ಬೇಕಾ, ನಿಮಗೆ ಸಕ್ಸಸ್ ಬೇಕಾ, ಹಣಕಾಸು ಬೇಕಾ, ಕೀರ್ತಿ, ಸಂಪತ್ತು, ಯಶಸ್ಸು ಎಲ್ಲ ಬೇಕಾ? ಹಾಗಾದರೆ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳಿ. ನಮಗೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾನೇ ನನ್ನ ಕೈಯಾರೆ ಖುದ್ದಾಗಿ ಸಿದ್ಧಿ ಮಾಡಿ ನಿಮ್ಮ ಮನೆಗೆ 15ರಿಂದ 30 ದಿವಸ, ಕೆಲವೊಂದು ಸಲ ನಿಮ್ಮ ರಾಶಿ ಬಲದ ಮೇಲೆ 30ರಿಂದ 40 ದಿವಸ ಆಗುತ್ತೆ, ಕಳಿಸ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಾಟ್ಸಪ್ಪಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಹಾಕಿ ಕರೆ ಮಾಡೋದು ಬೇಡ, ವಾಟ್ಸಪ್ಪಲ್ಲಿ ಅದರ ಆರ್ಡರ್ ತೊಗೋತಾರೆ. ಬನ್ನಿ, ಮಿಥುನ ರಾಶಿಯವರ ಮುಂದಿನ ಸ್ಥಿತಿಗತಿಗಳು, ಗ್ರಹಗತಿಗಳು ಹೇಗಿದೆ ಅಂತ ನೋಡಲಿಕ್ಕಾಗಿ ಈ ವಾರ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆಫೀಸಲ್ಲಿ ಕೊಲೀಗ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಖುಷಿಯಾಗುತ್ತೆ ನಿಮಗೆ. ಮನೆಯಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತೆ. ನೀವೇನಾದರೂ ಹೋದ ವಾರ ಸೈಟ್ ಗೀಟ್ ನೋಡ್ಕೊಂಡಿದ್ರೆ ಅದನ್ನು ಬುಕ್ ಮಾಡ್ಕೋತೀರಾ. ಮನೆ ಕಟ್ಸೋದಕ್ಕೆ ಪ್ಲ್ಯಾನ್ ಮಾಡಿದರೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಈ ವಾರ ಬರೀ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರುವಂಥ ವಾರ ಅಂತ ಹೇಳ್ಬೋದು. ಅದೇ ರೀತಿ ಆರೋಗ್ಯ ಅಂತ ಒಂದು ಬಂದಾಗ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಯಾವ ರೀತಿಯ ಒಂದು ತೊಂದರೆ, ಸಮಸ್ಯೆಗಳೇನಾದರೂ ಕಾಡಿಸುತ್ತಾ ಅಂತಂದರೆ ಹೌದು, ಕಾಡಿಸುತ್ತೆ. ಎಸಿಡಿಟಿ ತೊಂದರೆ ಕಾಡಿಸುತ್ತೆ, ಸ್ಟ್ರೆಸ್ ಕಾಡುತ್ತೆ, ಮತ್ತು ಓವರ್ ವರ್ಕ್ ಒಂದು ಸ್ವಲ್ಪ ಕಾಡಿಸುತ್ತೆ. ಅದರ ಬಗ್ಗೆ ಗಮನ ಇರಲಿ. ಅದೇ ರೀತಿ ಪ್ರಾಣಾಯಾಮ, ಧ್ಯಾನ, ಯೋಗದ ಕಡೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ, ಆಮೇಲೆ ಸ್ಟೇಬಲ್ ಆಗಿಟ್ಕೊಳ್ಳೋದಕ್ಕೆ ಇವೆಲ್ಲ ಸಹಕಾರಿಯಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಚೆನ್ನಾಗಿದೆ, ಬೊಂಬಾಟಾಗಿದೆ, ಯಾವ ತೊಂದರೆಯೂ ಇಲ್ಲ. ಒಳ್ಳೆಯ ಒಂದು ನೀವು ಪ್ರಗತಿಯನ್ನು ಮಾಡ್ತೀರಾ, ಅಚೀವ್ಮೆಂಟ್ ಮಾಡ್ತೀರಾ. ನಿಮ್ಮ ಹೆತ್ತವರಿಗೆ ಈ ಮಿಥುನ ರಾಶಿಯ ಮಕ್ಕಳು ತುಂಬ ಖುಷಿಪಡಿಸ್ತೀರಾ ನಿಮ್ಮ ಸಾಧನೆಯಿಂದ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಸ್ಕೈ ಬ್ಲೂ ಬಣ್ಣ, ಎಮರಾಲ್ಡ್ ಗ್ರೀನ್ ಮತ್ತು ಲೈಟ್ ಯೆಲ್ಲೋ ಶುಭ. ಲಕ್ಕಿ ನಂಬರ್ ಅಂತ ಬಂದಾಗ ನಂಬರ್ 3, 5 ಶುಭ ಇರುತ್ತೆ. ಬುಧವಾರ, ಶುಕ್ರವಾರ ಶುಭ ಇರುತ್ತೆ. ಈಶಾನ್ಯ ದಿಕ್ಕು ನಿಮಗೆ ಬಹಳ ಶುಭ. ವಿಷ್ಣು ಸಹಸ್ರನಾಮ ಓದಬೇಕು ಅಂತ ಬರುತ್ತೆ, ಆದರೆ ಗುರುಗಳೇ ಯಾಂತ್ರಿಕ ಜೀವನ, ನಮಗೆ ತುಂಬ ಸಮಯ ಓದಿಬೇಕಾಗತ್ತೆ, ಅಷ್ಟು ಸಮಯ ಇರಲ್ಲ ಅಂತೀರಾ. ಚಿಂತೆ ಬೇಡ, ನೀವು ಕೆಲಸ ಮಾಡ್ತಾನೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನೋಡಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಅದೇ ಇನ್ನು ಈ ವಾರದ ರೆಮಿಡಿ ಅಂತ ಬಂದಾಗ ನಿಮಗೆ ಬಡ ಮಕ್ಕಳಿಗೆ ಹಾಗೂ ಅಗತ್ಯದಲ್ಲಿರುವವರಿಗೆ ಪಾಪ ಪುಸ್ತಕ, ಪೆನ್ನು, ಆಮೇಲೆ ಸ್ಕೂಲ್ ಬ್ಯಾಗ್ ಆಗಲಿ ಮತ್ತೊಂದಾಗಲಿ ಕೊಳ್ಳುವಂತಹ ಶಕ್ತಿ ಇಲ್ಲದಂಥ ಪಾಪ ತುಂಬ ಅಸಹಾಯಕರಿಗೆ ನಿಮ್ಮ ಕೈಯಾರೆ ಹೊಸದಾದಂತಹ ನೋಟ್ಬುಕ್ಕು, ಪೆನ್ನು, ಆಮೇಲೆ ಬ್ಯಾಗ್ಗಳನ್ನು ದಾನ ಮಾಡೋದರಿಂದ ತುಂಬ ಶುಭ ಫಲ ಬರುತ್ತೆ ಮಿಥುನ ರಾಶಿಯವರಿಗೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯ ವೀಕ್ಷಕರಿಗೆ ಒಂದು ಕಿವಿ ಮಾತೇನಪ್ಪ ಅಂದರೆ 2026ರಲ್ಲಿ ನಿಮಗೆ ಅದೃಷ್ಟ ಕೈ ಹಿಡಿಬೇಕು, ಸಾಕಷ್ಟು ಹಣ ಬರಬೇಕು, ಮಾಡಿದ ಕೆಲಸದಲ್ಲಿ ಪ್ರಗತಿಯಾಗಬೇಕು, ಏಳಿಗೆ ಅಭಿವೃದ್ಧಿ ಆಗಬೇಕು, ಕೆಲಸದಲ್ಲಿ ಪ್ರಮೋಷನ್ ಡೆಫಿನೆಟ್ಲಿ ಆಗುತ್ತೆ, ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ನೀವು ಅಂದ್ಕೊಂಡಿದ್ದೇ ಆಗಬೇಕು ಅಂತಂದರೆ ತಪ್ಪದೇ ಕರ್ಕ ರಾಶಿಯವರು 2026ರಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಿ. ಅದನ್ನು ನಾವು 2026ರಲ್ಲೇ ತರಿಸ್ಕೋಬೇಕಾ ಗುರುಗಳೇ ಅಂತೀರಾ? ಚಿಂತೆ ಇಲ್ಲ, ನೀವು ಅರ್ಲಿಯಾಗಿ ಬುಕ್ಕಿಂಗ್ ಮಾಡ್ಕೋಬೇಕು. ಇದು ನಿಮ್ಮ ಮನೆಗೆ ಬರೋದಕ್ಕೇ ಸುಮಾರು 1ರಿಂದ 2 ತಿಂಗಳಾಗುತ್ತೆ. ಈಗ ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಜನವರಿ ಅಷ್ಟೊತ್ತಿಗೆ ಬರುತ್ತೆ, ಡಿಸೆಂಬರ್ ಎಂಡು ಜನವರಿ ಅಷ್ಟೊತ್ತಿಗೆ ಬರುತ್ತೆ. ಹಾಗಾಗಿ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ,
ಬುಕ್ಕಿಂಗ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ 30ರಿಂದ 40 ದಿವಸ ಪೂಜೆಗಿಟ್ಟು ನಾನೇ ನನ್ನ ಕೈಯಾರೆ ಪ್ರಾಣ ಪ್ರತಿಷ್ಠಾಪನೆ ಸಿದ್ಧಿ ಮಾಡಿ ಕಳಿಸ್ತೀನಿ. ಇದು ಮನೆಗೆ ಬಂದರೆ 2026ರಲ್ಲಿ ಕರ್ಕ ರಾಶಿಯವರು ನಿಮ್ಮ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರಲ್ಲ, ನೀವು ಕೈ ಹಾಕಿದ ಕೆಲಸ ಸಕ್ಸಸ್ ಆಗುತ್ತೆ, ಸಾಕಷ್ಟು ಹಣ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯಲ್ಲಿ ಸಂತಸದ ವಾತಾವರಣ, ಯಾರಿಗೆ ಮದುವೆ ಸೆಟ್ ಆಗಿಲ್ಲ ಸೆಟ್ ಆಗುತ್ತೆ. ಏನು ನಾನು ಅದನ್ನು ಹೇಳೋದೇ ಬೇಡ, ಇದನ್ನ ನೀವು ಮನೆಗೆ ತರಿಸಿ. ನಾನು ಹೋದ ವರ್ಷ ನಮ್ಮ ವೀಕ್ಷಕರಿಗೆ ಇದನ್ನು ಕೊಟ್ಟಿದ್ದೆ, ಸುಮಾರು 2024ರಲ್ಲೇ ಕೊಟ್ಟಿದ್ದೆ ಅವರಿಗೆ ಡಿಸೆಂಬರಲ್ಲಿ. ಇನ್ನೂ ನೋಡಿ ಡಿಸೆಂಬರ್ ಬಂದಿಲ್ಲ, ಆ ಸೆಲೆಕ್ಟೆಡ್ ಆಡಿಯನ್ಸಿಗೆ ಕೊಟ್ಟಿದ್ನಲ್ಲ, ಅವರು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಅಂದರೆ ಕೇಳೋದೇ ಬೇಡ. ಅವರು ಗುರುಗಳೇ ನಾವು 2 ವೀಲರ್ ತೊಗೊಂಡ್ರೆ ಸಾಕು ಅನ್ನೋರು ಕಾರೇ ತೊಗೊಂಡ್ಬಿಟ್ಟಿದ್ದಾರೆ. ಇನ್ನು ಜಸ್ಟ್ ಬಾಡಿಗೆ ಮನೆಯಲ್ಲಿರೋರು ಒಂದು ಏನೋ ಅಪಾರ್ಟ್ಮೆಂಟ್ ತೊಗೋಬೇಕನ್ನೋರು ಸೈಟ್ ತೊಗೊಂಡು ಮನೆ ಕಟ್ಟಿಸಿದ್ದಾರೆ. ಅಂತಹ ಚಮತ್ಕಾರಿ ವಸ್ತು ಇದು. ಕೇಳಿದ್ದನ್ನೆಲ್ಲ ಮಡಿಲಿಗೆ ತಂದು ಹಾಕುವಂತಹ ಒಂದು ಅಕ್ಷಯ ಪಾತ್ರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಶೀಘ್ರವಾಗಿ ಬುಕ್ ಮಾಡ್ಕೊಳ್ಳಿ, ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇನ್ನು ಕರ್ಕ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ ಅಂತ ನೋಡಲಿಕ್ಕಾಗಿ ನಿಮಗೆ ಈ ವಾರ ಬೋಲ್ಡ್ ಡಿಸಿಷನನ್ನು ತಗೋತೀರಾ. ಆದರೆ ಡಿಸಿಷನ್ ತಗೊಳ್ಳುವಾಗ, ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವಾಗ ಗುರುಗಳು, ಹಿರಿಯರು, ಮಾರ್ಗದರ್ಶಕರು, ತಂದೆ ತಾಯಿ, ಈ ಥರ ಹಿರಿಯರ ಒಂದು ವಾಣಿ ಏನಿರುತ್ತೆ, ಮಾತೇನಿರುತ್ತೆ, ಅದಕ್ಕೆ ಗಮನ ಕೊಡಿ. ಇಲ್ಲ ಅಂದರೆ ಕರ್ಕರಾಶಿಯವರು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಸಡನ್ ಡಿಸಿಷನ್ ತಗೊಳ್ಳೋದು ಬೇಡ. ನಿಮ್ಗೆ ಅನಿಸುತ್ತೆ ಅದು ಬೋಲ್ಡ್ ಡಿಸಿಷನ್ ಆಗಿರಬಹುದು, ಮುಂದೆ ನಾನು ಸಡನ್ ಡಿಸಿಷನ್ ತೊಗೊಂಡೆ, ಬೋಲ್ಡ್ ಡಿಸಿಷನ್ ತೊಗೊಂಡೆ ಅಂತ ಅನ್ನಿಸ್ಬೋದು. ಆದರೆ ಅದು ದುಡುಕಿನ ನಿರ್ಧಾರ ಆಗಿರ್ಬೋದು. ಹಾಗಾಗಿ ಹಿರಿಯರ, ಗುರುಗಳ ಮಾರ್ಗದರ್ಶನ ತಗೊಳ್ಳೋದಕ್ಕೆ ಮರಿಬೇಡಿ. ಸೂರ್ಯ ಮತ್ತು ಬುಧ ನೋಡಿ 5ನೇ ಮನೆಗೆ ಬಂದಿರೋದ್ರಿಂದ ಶಾರ್ಪ್ ಡಿಸಿಷನ್ ಮೇಕಿಂಗ್ ಪವರ್ ಬರುತ್ತೆ, ಕ್ಲಿಯಾರಿಟಿ ಬರುತ್ತೆ, ಒಂದು ವಿಷನ್ ಇರುತ್ತೆ, ಇದನ್ನೇ ನಾನು ಸಾಧಿಸಬೇಕು ಅಂತ ಹೇಳಿ. ವರ್ಕ್ ಪ್ಲೇಸಲ್ಲಿ ಅಪ್ರಿಷಿಯೇಷನ್ ಸಿಗುತ್ತೆ, ನಿಮಗೆ ಇನ್ಕ್ರಿಮೆಂಟ್ ಸಿಗುತ್ತೆ. ಬಹಳ ಒಳ್ಳೆಯ ವಾರ ಅಂತ ಹೇಳ್ಬೋದು. ಆದರೆ ಈ ವಾರದ ಮಧ್ಯದಲ್ಲಿ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಬಿಡಿ, ಇನ್ನು ಬುಧವಾರ, ಗುರುವಾರ, ಶುಕ್ರವಾರ ಏನಿರುತ್ತೆ ಅಂದರೆ ಸ್ವಲ್ಪ ಮೈನರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮನೆಯಲ್ಲಿ ದಂಪತಿಗಳಲ್ಲಿ ಕಿರಿಕಿರಿ, ನೆರೆಹೊರೆಯವರೊಂದಿಗೆ ಜಗಳ, ಫೆಲೋ ಟ್ರಾವೆಲರ್ಸ್ ಜೊತೆಗೆ ಜಗಳ, ಈ ಥರದ್ದೆಲ್ಲ ಆಗುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ನೋಡಲಿಕ್ಕಾಗಿ ಒಂದು ಸ್ವಲ್ಪ ನಿಮಗೆ ಬಾಡಿ ಹೀಟ್ ಆಗುವಂಥದ್ದು, ಆಮೇಲೆ ಒಂದು ಸ್ವಲ್ಪ ಡೈಜೆಷನ್ ಇಶ್ಯೂ, ಬ್ಲಡ್ ಪ್ರೆಷರ್ ನೋಡಿ, ರಕ್ತ ಮಂಗಳನಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೀವಿ ನಾವು. ಸೊ ನೀವು ವಿಶೇಷವಾಗಿ ಈ ವಾರ ಓಂ ಅಂಗಾರಕಾಯ ನಮಃ ಮಂಗಳನ ಒಂದು ಆರಾಧನೆಯನ್ನು ಮಾಡಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಮರಿಬೇಡಿ. ಅದೇ ರೀತಿ ನೋಡಿ, ಇಲ್ಲಿ ದಾಂಪತ್ಯ ಅಂತ ಬಂದಾಗ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು, ಅದರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಈ ವಾರ ಬಿಳಿಯ ಬಣ್ಣ, ಕ್ರೀಮ್ ಬಣ್ಣ, ಸಿಲ್ವರ್ ಬಣ್ಣ ಶುಭ ತರುತ್ತೆ. ನಂಬರ್ 2, 9 ಶುಭ. ಸೋಮವಾರ ಮತ್ತು ಗುರುವಾರ ಶುಭ ಇರುತ್ತೆ. ನಾರ್ತ್ ವೆಸ್ಟ್ ಡೈರೆಕ್ಷನ್ ಅತ್ಯಂತ ಶುಭ ಇರುತ್ತೆ. ಇನ್ನು ನೋಡಿ, ಅಕ್ಕಿ ಮತ್ತು ತುಪ್ಪ ಇದನ್ನು ಮಿಕ್ಸ್ ಮಾಡಿ, ಅಥವಾ ಅನ್ನ, ರೈಸ್ ಮತ್ತು ತುಪ್ಪ ಮಿಕ್ಸ್ ಮಾಡಿ, ಬಾಯ್ಲ್ಡ್ ರೈಸ್ ಅಂತ ಹೇಳ್ತೀವಲ್ಲ, ಅದನ್ನು ಹಸುವಿಗೆ ನಿಮ್ಮ ಕೈಯಾರೆ ಕೊಡೋದ್ರಿಂದ ಈ ರಾಶಿಯವರಿಗೆ ಬಂಗಾರದಂಥ ಫಲಗಳು ನಿಮಗೆ ಎದುರು ನೋಡ್ತಾ ಇರುತ್ತೆ. ಅದೇ ರೀತಿ ಈ ವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ನೀವು ಸೋಮವಾರ 1 ಲೀಟ್ರು 2 ಲೀಟ್ರು ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಯಥಾಭಕ್ತಿ ಹಾಲನ್ನು ನೀವು ಕ್ಷೀರಾಭಿಷೇಕಕ್ಕೆ ದಾನ ಮಾಡಿ ಬರೋದ್ರಿಂದ ಹೆಚ್ಚಿನ ಶುಭ ಫಲ ನಿಮಗಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿಯವರಿಗೆ ನೋಡಿ, ವಿಶೇಷವಾಗಿ ಸೂರ್ಯ 4ನೇ ಮನೆಗೆ ಬಂದಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಡೊಮೆಸ್ಟಿಕ್ ಕಂಫರ್ಟ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಮನೆಯಲ್ಲಿ ಕೆಲವೊಂದು ಡೆವಲಪ್ಮೆಂಟ್ಸ್ಗಳು ನಡೆಯುತ್ತೆ. ಅಂದರೆ ಮನೆ ರಿನೋವೇಷನ್ ಮಾಡಿಸುವಂಥದ್ದು, ಅದೇ ರೀತಿ ಮನೆಗೆ ಐಶೋ ಆರಾಮಿ ವಸ್ತುಗಳು ಅಂದರೆ ಲ್ಯಾವಿಶ್ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು. ಅದೇ ರೀತಿ ಸೂರ್ಯ ತುಲಾರಾಶಿಯಿಂದ ಧನುರಾಶಿಗೆ ಬರುತ್ತೆ. ಇದರಿಂದ ಧೈರ್ಯ ಹೆಚ್ಚಾಗುತ್ತೆ, ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ಸೆಲ್ಫ್ ಎಕ್ಸ್ಪ್ರೆಷನ್ ಹೆಚ್ಚಾಗುತ್ತೆ. ಮಂಗಳ ಕರ್ಕ 12ನೇ ಮನೆಗೆ ಬರುತ್ತೆ. ಇದರಿಂದ ಫಾರಿನ್ ಕನೆಕ್ಷನ್ಸ್ ಬೆಳೆಯುತ್ತೆ. ಹಾಗೆ ಹೆಚ್ಚು ನಿಮಗೆ ಸ್ನೇಹಿತರ ಪರಿಚಯ ಕೂಡ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಇನ್ನೂ ಒಂದು ವಿಶೇಷ ಅಂಶವನ್ನು ನಾವೇನಪ್ಪ ಗಮನಿಸಬೇಕು ಅಂತಂದರೆ, ಸ್ವಲ್ಪ ಗುಪ್ತ ಶತ್ರುಗಳು, ಹಿತಶತ್ರುಗಳು ನೀವು ಕೆಲಸ ಮಾಡುವಂಥ ಕಚೇರಿಯ ಸ್ಥಳದಲ್ಲಿ ಹುಟ್ಟಬಹುದು ಅಂತ ತೋರಿಸ್ತಾ ಇದೆ. ಅದನ್ನು ಒಂದು ಸ್ವಲ್ಪ ನೀವು ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ಈ ವಾರ ಫೋಕಸ್ ಕಡಿಮೆ ಇರುತ್ತೆ. ಅದನ್ನು ಫೋಕಸ್ ಯಾವುದೇ ರೀತಿಯಾಗೂ ಕೂಡ ಕಾನ್ಸಂಟ್ರೇಷನ್ ಡಿವಿಯೇಷನ್ ಮಾಡ್ಕೊಳ್ಳೋದಕ್ಕೆ
ಹೋಗಬಾರ್ದು. ಇದು ಸಿಂಹರಾಶಿಯ ಮಕ್ಕಳಿದ್ದರೆ ಅವ್ರ ಪೇರೆಂಟ್ಸ್ ಇದನ್ನು ಸಂಚಿಕೆ ನೋಡ್ತಾ ಇದ್ದರೆ ಸ್ವಲ್ಪ ಗಮನ ತಗೊಂಡು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪ್ರಗತಿಯನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಅವರು ಓದುವಂಥ ಸ್ಥಳದಲ್ಲಿ ಒಂದು ನವಿಲುಗರಿ ಇರಬಹುದು, ಅಥವಾ ಸರಸ್ವತಿಯ ಒಂದು ಫೋಟೋ ಇರಬಹುದು, ಅಥವಾ ಒಂದು ಅರಿಶಿಣದ ಬೇರು, ಅರಿಶಿಣ ಕೊಂಬು ಅಂತೀವಿ, ಅದನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಸ್ಥಳದಲ್ಲಿ ಇಟ್ಟರೆ ಫೋಕಸ್, ಕಾನ್ಸಂಟ್ರೇಷನ್ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅದೇ ರೀತಿ ಈ ರಾಶಿಯವರು ಅಂದರೆ ಸಿಂಹರಾಶಿಯವರು ರಿಯಲ್ ಎಸ್ಟೇಟಲ್ಲಿ, ಎಜುಕೇಷನ್ ಸೆಕ್ಟರ್, ಅಡ್ಮಿನಿಸ್ಟ್ರೇಷನ್ ಆಗಲಿ, ಗೌರ್ಮೆಂಟ್ ರೋಲ್ಸಲ್ಲಿರೋರಿಗೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಹಾಗೆ ಇನ್ನು ದಾಂಪತ್ಯ ಅಂತ ಬಂದಾಗ ದಾಂಪತ್ಯದಲ್ಲಿ ಎಲ್ಲವೂ ಶುಭ ಇರುತ್ತೆ. ಆದರೆ ಒಂದು ವಿಚಾರ ಏನು ಅಂತಂದರೆ, ಈ ರಿಲೇಟಿವ್ಸ್, ನಿಮ್ಮ ಡಿಸ್ಟೆಂಟ್ ರಿಲೇಟಿವ್ ಅಂತ ತೋರಿಸ್ತಾ ಇದೆ, ಅವ್ರಿಗೋಸ್ಕರ ನೀವೇನಾದರೂ ಸಾಲ ಕೊಟ್ಟು ಅಥವಾ ಅವರಿಗೆ ಒಡವೆ ಕೊಡೋದಾಗಲಿ, ಈ ರೀತಿಯಾದಂಥ ಬೆಲೆ ಬಾಳುವ ವಸ್ತುಗಳನ್ನು ಈ ವಾರ ನೀವು ಕೊಟ್ಟಿದ್ದೇ ಆದಲ್ಲಿ ಅದು ತಿರುಗಿ ಬರೋದು ಬಹಳ ಕಷ್ಟ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ಅಂತಿಮ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ, ಒಂದು ಸ್ವಲ್ಪ ಈ ವಾರ ನಿಮಗೆ ಸುಸ್ತು, ಲ್ಯಾಕ್ ಆಫ್ ಸ್ಲೀಪ್ ಅಂತ ಹೇಳ್ತಾರೆ, ನಿದ್ದೆ ಡಿಸ್ಟರ್ಬ್ ಆಗ್ಬೋದು, ಸ್ಟ್ರೆಸ್ ಇರುತ್ತೆ. ಯೋಗ, ಆಧ್ಯಾತ್ಮ, ಧ್ಯಾನ, ಪ್ರಾಣಾಯಾಮ ಇದ್ರ ಕಡೆಗೆ ದೇವರ ಪೂಜೆ ಕಡೆಗೆ ಗಮನ ಕೊಡಿ. ದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಇಲ್ಲ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ, ಪವಮಾನ ಜಗದ ಪ್ರಾಣ, ಹೀಗೆ ಭಕ್ತಿಗೀತೆಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೇಳೋದಕ್ಕೆ ಮರಿಬೇಡಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಂಗಾರದ ಬಣ್ಣ, ಕೆಂಪು ಬಣ್ಣ ಮತ್ತು ಸ್ಯಾಫ್ರಾನ್ ಈ ವಾರ ಶುಭ ಇರುತ್ತೆ. ನಂಬರ್ 1 ಮತ್ತು ನಂಬರ್ 3 ಶುಭ. ಭಾನುವಾರ, ಗುರುವಾರ ಶುಭ. ಪೂರ್ವ ದಿಕ್ಕು ಶುಭ ಇರುತ್ತೆ. ಇನ್ನು ವಾರದ ಒಂದು ರೆಮಿಡಿ ಅಂತ ಬಂದಾಗ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಠಣೆ ಮಾಡ್ಕೊಳ್ಳಿ. ಇಲ್ಲ ಭಾನುವಾರ ನಾವು ಪಠಣೆ ಮಾಡ್ಕೋತೀವಿ ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೋಬಹುದು. ಹಸುವಿಗೆ ಗೋಗ್ರಾಸವನ್ನು ನೀಡಿ ಅಂತ ಬರ್ತಾ ಇದೆ ಈ ರಾಶಿಯವರಿಗೆ ಈ ವಾರ. ನಿಮ್ಮ ಕೈಯಾರೆ ಗೋಗ್ರಾಸವನ್ನು ನೀಡೋದಕ್ಕೆ ಮರಿಬೇಡಿ. ಗೋಗ್ರಾಸ ಹೇಗೆ ನೀಡಬೇಕು ಅಂದರೆ, ನೀವು ಹಸುವಿಗೆ ತಿನ್ನಿಸಿದಾಗ ಅದರ ನಾಲ್ಗೆ ನಿಮ್ಮ ಕೈಗೆ ಟಚ್ ಆಗಬೇಕು ಅಂದಾಗ ನಿಮ್ಮ ಮೈಯಲ್ಲಿರುವ ಸಕಲ ಗ್ರಹ ದೋಷಗಳನ್ನದು ಹೇಳ್ಕೊಳ್ಳುತ್ತೆ. ಇದನ್ನು ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲವೂ ಶುಭ ಇದೆ. ಈ ರಾಶಿಯವರಿಗೆ ವರ್ಷ ಪೂರ್ತಿ ಒಳ್ಳೆಯದಾಗಬೇಕು ಅಂತಂದರೆ ತಪ್ಪದೇ ನೋಡಿ, ಹೊಸ ವರ್ಷ ಬರ್ತಾ ಇದೆ. ನಾವಿನ್ನೇನು 2025 ಮುಗಿಸಿ 26 ಕಾಲಿಡ್ತಾ ಇದ್ದೀವಿ. ದಯಮಾಡಿ ಸಿಂಹರಾಶಿಯವರು ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ. ಇದು ಒಂದು ಮನೆಗೆ ಬರಲಿ ನೋಡಿ. ಸಿಂಹರಾಶಿಯವರು 2026ರಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಭಯಂಕರ ನಿಮಗೆ ಒಂದು ಈ ಶತ್ರುಗಳೇನಿರ್ತಾರೆ ನಿಮ್ಮನ್ನು ಕಂಡ್ರೆ ಗಡ ನಡಗ್ತಾರೆ, ಅಂಥ ಪವರ್ ಕೊಡುತ್ತೆ ಇದು. ಇದ್ದಲ್ಲಿ ಇದು ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ಶತ್ರುಕಾಟ ಇರೋದಿಲ್ಲ. ನೀವು ಪವರ್ಫುಲ್ ಪ್ರೊಟೆಕ್ಷನ್ ಹಾಕಿ ನಿಮ್ಮನ್ನು ಕಾಪಾಡುತ್ತೆ. 5-6 ಮೀಟ್ರ್ ಮನೆ ಸುತ್ತ ಒಂದು ದೈವೀಯ ಒಂದು ಪ್ರೊಟೆಕ್ಷನ್ ಇರುತ್ತೆ. ಯಾವ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಶ್ರೀಚಕ್ರ ಇದ್ದಲ್ಲಿ ಬರೋದಿಲ್ಲ. ಹಾಗಾಗಿ ಸಿಂಹರಾಶಿಯವರು ಇನ್ನೂ ಇದನ್ನು ತರಿಸ್ಕೊಂಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ದಯಮಾಡಿ ತಪ್ಪದೆ ಇದನ್ನು ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ. 2026ರಲ್ಲಿ ಗೆಲುವನ್ನು ಕಾಣಬಹುದು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದು ಸೂಕ್ತ ಸಮಯ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಅಂತ್ಯ ಆಗುವಂತಹ ದಿನಗಳು ಬಂದಿದೆ. ನೀವು ತುಂಬ ಅದೃಷ್ಟ ಮಾಡಿದ್ದಕ್ಕೆ ಈ ಸಂಚಿಕೆ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಖಂಡಿತವಾಗಿಯೂ ಹೌದು ವೀಕ್ಷಕರೇ. ಯಾಕೆ ಅಂತಂದರೆ, ನಿಮಗೆ ನಾನೊಂದು ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಗುರುಗಳೇ, ನೀವು ಹೇಳಿದ್ದು ನಿಜ. 2025ರಲ್ಲಿ ನಮಗೆ ಸ್ವಲ್ಪ ಜೀವನ ಏರಿಳಿತ ಆಗ್ತಾ ಇತ್ತು. ಒಂದು ರೀತಿ 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಲಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಸಾಕಷ್ಟು ಸಾಲ ಮಾಡ್ಕೊಂಡ್ಬಿಟ್ವಿ. ಆದರೆ 2026ರಲ್ಲಿ ನಮ್ಮ ಸಾಲ ತೀರಬೇಕು ಗುರುಗಳೇ. ನಾವು ಸೋಲು ಅನ್ನೋದರಿಂದ ದೂರ ಬಂದು ಗೆಲುವನ್ನು ಕಾಣಬೇಕು. ಮನೆಯಲ್ಲಿ ಮಕ್ಕಳಿಗೆ ಮದುವೆಗೆ ಬಂದಿರೋ, ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ, ಅವ್ರಿಗೆ ಮದುವೆ ಸೆಟ್ ಆಗಬೇಕು, ಮಕ್ಕಳಿಗೆ ಕೆಲಸ ಸಿಗಬೇಕು, ನಾವು ಒಂದು ವಾಹನ ತಗೋಬೇಕು, ಒಂದು ಸೂರನ್ನು ಮಾಡ್ಕೋಬೇಕು ಅಂತೀರಾ? ಚಿಂತೆ ಬಿಡಿ, ನಿಮಗೆ ಒಂದು ಪವರ್ಫುಲ್ ವಸ್ತು ತೋರಿಸ್ತೀನಿ. ಕನ್ಯಾ ರಾಶಿಯವರೇನಾದರೂ 2026 ಈಗ ಬುಕ್ ಮಾಡಿಕೊಂಡ್ರೆ ಡಿಸೆಂಬರ್ ಹೊತ್ತಿಗೆ ನಿಮ್ಮ ಮನೆಗೆ ಬರುತ್ತೆ. ಶ್ರೀಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ದಯಮಾಡಿ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ನಾನೇ ನಿಮ್ಮ ಮನೆಗೆ ಸಿದ್ಧಿ ಮಾಡಿ ಕಳಿಸ್ತೀನಿ. ಇದು ಮನೆಗೆ ಬರಲಿ ನೋಡಿ. ಎಂತಹ ಚಮತ್ಕಾರ ನಡೆಯುತ್ತೆ ಅಂದರೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಕನ್ಯಾ ರಾಶಿಯವರು 2026ರಲ್ಲಿ ಭಯಂಕರ ಹಣ ಗಳಿಸ್ತೀರಾ. ನೀವು ಏನು ಕೆಲಸ ಕಾರ್ಯಕ್ಕೆ ಕೈ ಹಾಕ್ತೀರಾ, ಸೂಪರ್ ಸಕ್ಸಸ್ ಕೊಡುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವಾಟ್ಸಪ್ ಮೆಸೇಜ್ ಮಾಡಿ. ಕರೆ ಮಾಡೋದು ಬೇಡ, ಕರೆ ಸ್ವೀಕಾರ ಮಾಡೋದಿಲ್ಲ.
ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಇಡಬಹುದು, ಮನೆಯಲ್ಲೂ ಇಡಬಹುದು, ಇಟ್ಟು ಪೂಜೆ ಮಾಡ್ಬೋದು. ವ್ಯಾಪಾರದ ಸ್ಥಳಕ್ಕೆ ಸಪ್ರೇಟಾಗಿ ಶ್ರೀಚಕ್ರ ಬಿಸ್ನೆಸ್ ರಿಲೇಟೆಡ್ ಬರುತ್ತೆ, ಮನೆ ಅಂದರೆ ನಿಮಗೆ ಡೊಮೆಸ್ಟಿಕ್ ರಿಲೇಟೆಡ್ ಬರುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಈ ವಾರ ಭವಿಷ್ಯವನ್ನು ನೋಡಲಿಕ್ಕಾಗಿ ಒಂದು ಸ್ವಲ್ಪ ಎಮೋಷನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನಿಮ್ಮವರೇ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಅಂತ ತೋರಿಸುತ್ತೆ. ಅದರ ಬಗ್ಗೆ ಜಾಗೃತೆಯಾಗಿರಲಿ. ಅದೇ ರೀತಿ ನಿಮ್ಮ ಪ್ಲ್ಯಾನಿಂಗ್ಸ್ಗಳನ್ನು ತಾವು ಬಿಟ್ಟುಕೊಡಬಾರ್ದು. ಈ ವಾರ ಗುಪ್ತವಾಗಿಟ್ಕೊಂಡು ಕೆಲಸ ಕಾರ್ಯ ಸಾಧನೆ ಮಾಡಿದ ಮೇಲೆ ನೀವು ಅದನ್ನು ಅದನ್ನು ಗೊತ್ತಾಗೇ ಆಗುತ್ತೆ ಅವ್ರಿಗೆ. ಸಕ್ಸಸ್ ಆಯಿತು, ಕೆಲಸ ಸಿಕ್ತು, ಮದುವೆ ಸೆಟ್ ಆಯಿತು, ಮೊದಲೇ ನೀವು ಅದನ್ನು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಬರ್ತಾ ಇದೆ. ಇನ್ನು ಬುಧ ಮತ್ತು ಸೂರ್ಯ 3ನೇ ಮನೆಯಲ್ಲಿರೋದ್ರಿಂದ ಈ ವಾರ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಯಾರು ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಕ್ಕೆ ನೋಡ್ತಾ ಇದ್ದೀರಿ, ಬಹಳ ಶುಭ ಫಲ ಸಿಗುತ್ತೆ. ಫಾರಿನ್ನಿಗೆ ಯಾರಾದರೂ MScಗೆ ನೀವು ಎಜುಕೇಷನ್ನಿಗೆ ಹೋಗ್ತಾ ಇದ್ದೀರಿ ಅಥವಾ ಫಾರಿನಲ್ಲೇ ಸೆಟ್ಲ್ ಆಗ್ತೀವಿ, ನಮ್ದು ಇಲ್ಲೆಲ್ಲ ಎಜುಕೇಷನ್ ಮುಗಿದಿದೆ ಅನ್ನೋರಿಗೂ ಶುಭ ಫಲ. ನಿಮಗೆ ಇದು ಪಾಸ್ಪೋರ್ಟ್ ಆಗಿರಬಹುದು, ವೀಸಾ ಕ್ಲಿಯರೆನ್ಸ್ ಸಿಗುತ್ತೆ, ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯ ಆರೋಗ್ಯವನ್ನು ನೋಡಲಿಕ್ಕಾಗಿ ಹೇಗಿದೆ, ಆರೋಗ್ಯ ಸ್ಥಿತಿಗತಿಗಳನ್ನು ನೋಡೋಣ ವೀಕ್ಷಕರೇ. ಆರೋಗ್ಯ ಅಂತ ಬಂದಾಗ ಈ ವಾರ ಏನಾಗುತ್ತೆ ಅಂತಂದರೆ, ಎನರ್ಜೆಟಿಕ್ ಇದ್ದರೂ ಕೂಡ ಓವರ್ ಥಿಂಕಿಂಗ್ ಸ್ವಲ್ಪ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಮೆಡಿಟೇಷನ್ ಮತ್ತು ಧ್ಯಾನ, ಪ್ರಾಣಾಯಾಮ, ಯೋಗ, ದೇವರ ಪೂಜೆ ಪುನಸ್ಕಾರಗಳಲ್ಲಿ ನೀವು ಸಮಯ ಸಿಕ್ಕಾಗ ತೊಡಗಿಕೊಳ್ಳಬಹುದು. ಅದೇ ರೀತಿ ಗುರುಗಳೇ, ಸಮಯದ ಅಭಾವ ಅಂತಂದರೆ ನಮ್ಮ ಜೀತ್ ಮೀಡಿಯಾದಲ್ಲಿ ನಿಮಗೆ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಶ್ರೀಕೃಷ್ಣ ಮಧುರಾಷ್ಟಕಂ ಇದೆ, ಪವಮಾನ ಜಗದ ಪ್ರಾಣ ಇದೆ, ತುಂಬ ಭಕ್ತಿಗೀತೆಗಳಿದೆ, ಗಜೇಂದ್ರ ಮೋಕ್ಷ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ, ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಹಸಿರು, ನೀಲಿ ಮತ್ತು ಬಿಳಿಯದು ಬಣ್ಣ ಶುಭ ಇರುತ್ತೆ. ಈ ವಾರ ಬಳಸಿ ಸಾಧ್ಯ ಆದಷ್ಟು. ನಂಬರ್ 5, 7 ಶುಭ ಇರುತ್ತೆ. ಬುಧವಾರ, ಶುಕ್ರವಾರ ಅತ್ಯಂತ ಶುಭ. ನಾರ್ತ್ ಮತ್ತು ಈಸ್ಟ್ ನಿಮಗೆ ಶುಭ ತರುತ್ತೆ. ಈ ವಾರದ ರೆಮಿಡಿ ಅಂತ ಬಂದಾಗ ನೋಡಿ, ಮತ್ತೆ ವಿಷ್ಣು ಸಹಸ್ರನಾಮ ಅಂತಲೇ ಬರ್ತಾ ಇದೆ. ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಸಮಯ ಇಲ್ಲ ಗುರುಗಳೇ, ಸಮಯದ ಒತ್ತಡ ಇದೆ, ಅಭಾವ ಇದೆ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಕೇಳ್ಕೊಬೋದು. ಇನ್ನು ಈ ವಾರದ ವಿಶೇಷ ಇನ್ನೊಂದು ರಹಸ್ಯ ರೆಮಿಡಿ ಹೇಳ್ಕೊಡ್ತೀನಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಬೆಲ್ಲದ ತುಂಡನ್ನು ಮುಟ್ಟಿ ನೀವು ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವವನ್ನು 11 ಸಲ, ಫಾರ್ ಎಕ್ಸಾಂಪಲ್ ನಿಮಗೆ ಈಶ್ವರ ಇಷ್ಟದ ದೈವ ಅಂದರೆ ಬೆಲ್ಲದ ತುಂಡನ್ನು ಮುಟ್ಟಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 11 ಸಲ ಹೇಳ್ಕೊಳ್ಳಿ. ವಿಷ್ಣು ಇಷ್ಟ ದೈವ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣ ಹೇಳ್ಕೊಳ್ಳಿ. ಈ ವಾರದ ಈ ರೆಮಿಡಿ ಮಾಡಿ ನೋಡಿ, ಅಚ್ಚರಿಯ ರಿಸಲ್ಟ್ ನೀವೇ ಕಮೆಂಟ್ ಮಾಡ್ತೀರಾ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ, ನಿಮಗೆ ಇನ್ನರ್ ಸ್ಟೆಬಿಲಿಟಿ, ಏನೇ ಬರಲಿ, ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಎನ್ನುವಂತಹ ವಿಶೇಷವಾದಂತಹ ದೈವದ ಮೇಲೆ ನಿಮಗೆ ಅಚಲವಾದಂಥ ನಂಬಿಕೆ, ಶ್ರದ್ಧೆ, ವಿಶ್ವಾಸ ಬೆಳೆಯುತ್ತೆ. ಬರಲಿ ನೋಡೋಣ, ಅದೆಂಥ ಕಷ್ಟಗಳು ಬರಲಿ, ಗೋವಿಂದನ ದಯೆ ಇದೆ, ಭಗವಂತ ಇದ್ದಾನೆ, ನಾನು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನುವಂತಹ ಒಂದು ಸಪೋರ್ಟ್, ಒಂದು ಅಂಥ ಶಕ್ತಿ ಬರುತ್ತೆ ನಿಮಗೆ, ಅದ್ಭುತವಾದಂಥದ್ದು. ಅದು ತುಲಾರಾಶಿಯವರಿಗೆ ಈ ವಾರ ಕೈ ಹಿಡಿಯುತ್ತೆ. ಈ ವಾರ ನಾನೊಂದು ಕಿವಿ ಮಾತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬರುವಂತಹ ಗುರುವಾರ ಮತ್ತು ಶನಿವಾರ ಯಾವುದಾದ್ರೂ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಶ್ರೀನಿವಾಸನ ದೇವಸ್ಥಾನ ಇದ್ದರೆ ಹೋಗಿ ಒಂದು 10 ರೂಪಾಯಿ 20 ರೂಪಾಯಿದು ತುಳಸಿ ಅರ್ಚನೆ ಮಾಡಿ ಅಲ್ಲೇ ಕೂತ್ಕೊಂಡು ಒಂದು 108 ಸಲ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಅಂತ ಹೇಳಿ ಬನ್ನಿ. ಈ ವಾರ ನೋಡಿ, ಮುಟ್ಟಿದ್ದೆಲ್ಲ ಬಂಪರ್ ಸೂಪರಾಗಿ ಹೋಗುತ್ತೆ, ಸ್ಮೂತಾಗಿ, ಯಾವ ಚಿಂತೆನೂ ಇರೋದಿಲ್ಲ. ಇದೇ ರೀತಿ ತುಲಾರಾಶಿಯವರಿಗೆ ಇನ್ನೇನು 2025 ಮುಗಿಯೋದಕ್ಕೆ ಬಂದಿದೆ, 2026 ಬರಲಿಕ್ಕಿದೆ. ಒಂದು ನ್ಯೂಮರಾಲಜಿ ಪ್ರಕಾರ ಇದು ಸೂರ್ಯನ ವರ್ಷ ಅಂತ ಹೇಳ್ತಾರೆ. 2026 ನಿಮ್ಮ ಪ್ರತಿಭೆ ಸೂರ್ಯನ ಥರ ಪ್ರಜ್ವಲಿಸಬೇಕು. ಸಾಲ ಅನ್ನೋದು ದೂರ ಓಡಬೇಕು, ಸೋಲು ಅನ್ನೋದು ನಿಮ್ಮ ಜೀವನದಿಂದ ಹೊರಡಬೇಕು ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತುಲಾರಾಶಿಯವರು ಮಿಸ್ ಮಾಡದೆ ಈ ವರ್ಷ ಪೂಜೆ ಮಾಡಬೇಕು. ಗುರುಗಳೇ, ನಾವು ಶ್ರೀಚಕ್ರ ಯಂತ್ರ ನೋಡೇ ಇಲ್ವಲ್ಲ, ಅದು ಹೇಗಿರುತ್ತೆ ಅಂತೀರಾ? ದರ್ಶನ ಮಾಡ್ಕೊಳ್ಳಿ, ಇಲ್ಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನಾನೇ ನನ್ನ ಕೈಯಾರೆ
15ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸ್ತೀನಿ. ತುಲಾರಾಶಿಯವರು ತಪ್ಪದೆ ಮನೆಗೆ ತರಿಸ್ಕೊಳ್ಳಿ. 2026ರಲ್ಲಿ ಇದ್ರ ಪೂಜೆ ಮಾಡಿ ನೋಡಿ, ನೀವು ಹಿಂದೆಂದೂ ಕಾಣಲಾರದಷ್ಟು ಹಣವನ್ನು ಕಾಣ್ತೀರಾ. ಸಾಕಷ್ಟು ಶ್ರೀಮಂತಿಕೆ ಬರುತ್ತೆ, ಐಶ್ವರ್ಯ, ಸಂಪತ್ತು, ಸಮೃದ್ಧಿ ತುಂಬಿ ತುಳುಕುತ್ತೆ. ನಿಮ್ಮ ಒಂದು ಕೆಲಸ ವ್ಯಾಪಾರದಲ್ಲಿ ಪ್ರಮೋಷನ್ ಆಗಲಿಲ್ಲ ಅಂದರೆ ಹೇಳಿ, ಅದ್ಭುತ ಇದು. ಅಂತಹ ಪವರ್ಫುಲ್ ವಸ್ತು ಬ್ರಹ್ಮಾಂಡದಿಂದ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದು ತನ್ನಲ್ಲಿ ಇಟ್ಕೊಂಡು ಮನೆಯ ಸದಸ್ಯರ ಮೇಲೆ ಇದನ್ನು ಪ್ರಸಾರ ಮಾಡಿ ಮನೆ ಸದಸ್ಯರಿಗೆ ಸಾಕಷ್ಟು ಏಳಿಗೆ ಕೊಡುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಬೇಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. 30ರಿಂದ 40 ದಿವಸ ಆದಮೇಲೆ ನಾನೇ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಸಿದ್ಧಿ ಮಾಡಿ. ಇನ್ನು ತುಲಾರಾಶಿಯವರಿಗೆ ಈ ವಾರದ ಸಂಚಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ, ಯಾರು ಗೌರ್ಮೆಂಟ್ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತೀರಿ, ಹೈಯರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಅದೇ ರೀತಿ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಕ್ಷೇತ್ರದಲ್ಲಿದ್ದೀರಿ, ರಕ್ಷಣಾ ವಲಯದಲ್ಲಿದ್ದೀರಿ, ಡಿಫೆನ್ಸ್ ಕ್ಷೇತ್ರದಲ್ಲಿದ್ದೀರಿ, ತುಂಬ ನಿಮಗೆ ರೆಕಗ್ನೇಷನ್ ಸಿಗುತ್ತೆ. ಅದೇ ರೀತಿ ಈ ವಾರ ಹಣಕಾಸಿಗೆ ನೋಡಿ ಸ್ಟ್ರಾಂಗ್ ಆಗಿದೆ. ಧನಭಾವ 2ನೇ ಮನೆಯಲ್ಲೇ ಸ್ಟೇಬಲ್ ಇನ್ಕಮ್ ಇರುತ್ತೆ. ತುಲಾರಾಶಿಯವರಿಗೆ ಕ್ಯಾಶ್ ಫ್ಲೋ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಈ ಟ್ರೇಡಿಂಗ್ ವರ್ಕು, ಶೇರು, ಅದರಲ್ಲಿ ಹಣ ಹೂಡಿಕೆ ಮಾಡೋವಂಥವ್ರು ಈ ವಾರ ಒಂದು ಸ್ವಲ್ಪ ರಿಸ್ಕ್ ಇದೆ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ದಾಂಪತ್ಯದಲ್ಲಿ ಮಧುರತೆ ಇರುತ್ತೆ. ರಾಹು 6ನೇ ಮನೆಗೆ ಬಂದಿರೋದ್ರಿಂದ ಪ್ರೇಮಿಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೂಡಿಸುತ್ತೆ. ಅದರ ಬಗ್ಗೆ ಗಮನ ಇರಲಿ, ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಲಿ, ಇಲ್ಲಾಂದರೆ ತೊಂದರೆ ಆಗುತ್ತೆ. ಇನ್ನು ಲಕ್ಷ್ಮಿಯ ಎದುರುಗಡೆ, ಮಾತೆ ಮಹಾಲಕ್ಷ್ಮಿಯ ಎದುರುಗಡೆ ಶುಕ್ರವಾರ ದೇಸಿ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದ ಬಹಳ ಶ್ರೇಷ್ಠ ಫಲ ನಿಮ್ಮದಾಗತ್ತೆ. ಶನಿ ಮತ್ತು ರಾಹು 6ನೇ ಮನೆಗೆ ಬಂದಿರೋದ್ರಿಂದ ನೆಗ್ಲಿಜಿಯನ್ಸಿಯನ್ನು ಬಿಡಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಇರಬಹುದು, ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ, ಮನೆಯಲ್ಲಿ ಏನೋ ನೀವು ಗ್ಯಾಸ್ ಸ್ಟವ್ ಆನ್ ಮಾಡಿ ಇಟ್ಬಿಟ್ಟು ಅದನ್ನ ಲೈಟ್ರ್ ಹಚ್ಚೋಕ್ಕೆ ಮರೆತು ಬಿಡ್ತೀರ. ಕೆಲವೊಂದು ಸಲ ಏನೋ ಫೋನ್ ಬರುತ್ತೆ, ಯಾರೋ ಕೂಗ್ತಾರೆ, ಇಂಥದ್ದು ಸ್ವಲ್ಪ ಬೆಂಕಿ ಅವಘಡಗಳಿಗೆ ಕಾರಣ ಆಗಬಹುದು. ಮನೆಯಲ್ಲಿ ಯಾರಾದರೂ ತುಲಾರಾಶಿಯ ವಯೋವೃದ್ಧರು, ಪಾಪ ಹಿರಿಯರಿರ್ತಾರೆ, ಮೆಟ್ಟಲು ಜಾರಿ, ಬಾತ್ರೂಮಲ್ಲಿ ಜಾರಿ ಬೀಳುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಿಳಿ, ಸ್ಕೈ ಬ್ಲೂ ಮತ್ತು ಲೈಟ್ ಗ್ರೀನ್ ಶುಭ. ನಂಬರ್ 6, 9 ಶುಭ ಇರುತ್ತೆ. ಶುಕ್ರವಾರ, ಸೋಮವಾರ ಶುಭ. ಸೌತ್ ಈಸ್ಟ್ ಡೈರೆಕ್ಷನ್ ಶುಭ ಇರುತ್ತೆ. ಇನ್ನು ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಕಪ್ಪು ನಾಯಿಗಳಿಗೆ ರೊಟ್ಟಿಯನ್ನು ತಿನ್ನಿಸುವಂಥದ್ದು, ಶ್ರೀ ಸೂಕ್ತಂ ಪಠಣೆ ಮಾಡುವಂಥದ್ದು, ಇನ್ನು ಹಸಿರು ಬಣ್ಣದ ತರಕಾರಿಗಳು, ತೊಪ್ಪಲು ತರಕಾರಿಗಳು ಅಂತ ಹೇಳ್ತೀವಿ, ಮೆಂತೆ, ಸಬ್ಬಸಿಗೆ, ಮೂಲಂಗಿ, ಈ ಥರದ ತರಕಾರಿಗಳನ್ನು ಯಾವ ದೇವಸ್ಥಾನದಲ್ಲಿ ಆಹಾರ ಪದಾರ್ಥಗಳನ್ನು ರೆಡಿ ಮಾಡಿ ದಾನದ ರೂಪದಲ್ಲಿ ಭಕ್ತಾದಿಗಳಿಗೆ ಅವರು ಪ್ರಸಾದದ ರೂಪದಲ್ಲಿ ಕೊಡ್ತಿರ್ತಾರೆ, ಅಂಥ ಸ್ಥಳದಲ್ಲಿ ಕೊಟ್ಟರೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಇನ್ನು ಮಿಕ್ಕಿದ್ದು ಎಲ್ಲವೂ ಶುಭ ಇದೆ. ಭಗವಂತನ ಆರಾಧನೆ ಮತ್ತು ಮನೆಯಿಂದ ಹೊರಡಬೇಕಾದ್ರೆ ಓಂ ಗಂಗಣಪತಯೇ ನಮಃ 108 ಸಾರಿ ಪಠಣೆ ಮಾಡಿ ಹೊರಡಿ, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಗ್ರಹ ಸಂಚಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ನೋಡಿ, ಸೂರ್ಯ ಮತ್ತು ಬುಧ 1ನೇ ಮನೆ ಸ್ವಸ್ಥಾನಕ್ಕೆ ಬಂದಿರೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ, ಸೂರ್ಯನ ಥರ ಪ್ರಜ್ವಲಿಸಬಹುದು. ವೃಶ್ಚಿಕ ರಾಶಿಯವರಿಗೆ ಇನ್ನೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ, 2026 ಬರಲಿಕ್ಕಿದೆ, ಇನ್ನೇನು 2025 ಮುಗೀತಲ್ಲ. ನಾವು ನವಂಬರ್ ಎಂಡಿಗಿದ್ದೀವಿ, ಡಿಸೆಂಬರ್ ಮುಗೀತು ಅಂತಂದರೆ ನಾವು ಜನವರಿ ಕಾಲಿಡ್ತೀವಿ 2026ಕ್ಕೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ವರ್ಷ ಪೂರ್ತಿ ನಿಮಗೆ ಹಣ ಸಾಕಷ್ಟು ಹರಿದು ಬರಬೇಕು. ಹೌದು ಗುರುಗಳೇ, ನಮಗೆ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿಗೆ ಕೊರತೆ ಆಗಬಾರ್ದು, ಕೆಲಸ ಕಾರ್ಯಕ್ಕೆ ತೊಂದರೆ ಆಗಬಾರ್ದು, ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು, ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ವಾಹನ ಕೊಂಡ್ಕೊಳ್ಬೇಕು, ಸೈಟ್ ಕೊಂಡ್ಕೊಳ್ಬೇಕು, ಮನೆ ಕಟ್ಟಬೇಕು, ಇಚ್ಛಿತ ಕಾರ್ಯ ಸಿದ್ಧಿ ಆಗಬೇಕು ಅಂತಂದರೆ ವೃಶ್ಚಿಕ ರಾಶಿಯವರು ಒಂದು ಕೆಲಸ ತಪ್ಪದೆ ಮಾಡಿ. ಶ್ರೀಚಕ್ರ ಯಂತ್ರ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಅದನ್ನು ತರಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಗ್ಯಾರಂಟಿ ಕೊಡ್ತೀನಿ ನಾನು,
ವೃಶ್ಚಿಕ ರಾಶಿಯವರು ಹಿಂದೆಂದೂ ಕಾಣಲಾರದಷ್ಟು ಹಣವನ್ನು ನೀವು ಕಾಣ್ತೀರ. ಅಷ್ಟು ಪವರ್ ಇದೆ ಇದಕ್ಕೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಯಾಕೆಂದರೆ ಅಷ್ಟು ಆತ್ಮವಿಶ್ವಾಸದಿಂದ ನಾನು ಯಾಕೆ ಹೇಳ್ತೀನಿ ಅಂದರೆ, ಇದು ಇದ್ದಲ್ಲಿ ಸಾಕಷ್ಟು ಹಣವನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ. ನಾನೇ ನನ್ನ ಕೈಯಾರೆ 15ರಿಂದ 30 ದಿವಸದೊಳಗಡೆ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ 30ರಿಂದ 40 ದಿವಸ ಆದಮೇಲೆ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಮ್ಮ ತಂಡ ಸಿದ್ಧವಾಗಿರುತ್ತೆ. ಈಗ ವೃಶ್ಚಿಕ ರಾಶಿಯವರಿಗೆ ಮುಂದಿನ ಒಂದು ಭವಿಷ್ಯವನ್ನು ನೋಡಲಿಕ್ಕಾಗಿ ಗುರು 10ನೇ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗಿದೆ, ವಕ್ರಿಯಾಗಿದೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಿಮ್ಮ ಕೆಲಸದಲ್ಲಿ ರಿಕಗ್ನೇಷನ್ ಸಿಗುತ್ತೆ, ಪ್ರಮೋಷನ್ ಆಗುತ್ತೆ. ಈ ಹಿಂದೆ ನೀವು ಮಾಡಿದಂಥ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ. ಬಹಳ ಶುಭ. ಅದೇ ರೀತಿ ಹಣಕಾಸಿಗೆ ಶುಕ್ರ, ಕ್ಯಾಶ್ ಫ್ಲೋ ಹೆಚ್ಚಾಗುತ್ತೆ, ಬಹಳ ಒಳ್ಳೆಯದು. ಈಗ ಯಾರ ಮನೆಯಲ್ಲಿ ಆಲ್ರೆಡಿ ವೃಶ್ಚಿಕ ರಾಶಿಯವರು ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡ್ತಾ ಇದ್ದೀರಿ, ಕ್ಯಾಶ್ ಫ್ಲೋ ಹೆಚ್ಚಾಗುವಂತಹ ವಾರ. ಅದ್ರ ಮುಂದೆ ಕೂತ್ಕೊಂಡು ಶ್ರೀಂ ಶ್ರೀಂ ಅಂತ 108 ಸಲ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಪಠಣೆ ಮಾಡಿ ನೋಡಿ, ಇನ್ನೂ ಹೆಚ್ಚಿನ ದುಪ್ಪಟ್ಟು ಲಾಭ ಆಗುತ್ತೆ. ಅದೇ ರೀತಿ ಸಾಂಸಾರಿಕ ವಿಷಯಗಳನ್ನು ನೋಡಲಿಕ್ಕಾಗಿ 3ನೆಯ ವ್ಯಕ್ತಿ ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡುವಂಥದ್ದು, ಜಾಗ್ರತೆ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಅವಘಡಗಳು, ಅಪಘಾತಗಳು, ಕಾಲು ಜಾರಿ ಬೀಳುವಂಥದ್ದು, ಸ್ಕ್ರ್ಯಾಚ್ ಆಗುವಂಥದ್ದು, ಮೊಣಕಾಲು ಆ್ಯಂಕಲ್ ಟ್ವಿಸ್ಟ್ ಆಗುವಂಥದ್ದು, ಇಂಥದ್ದೆಲ್ಲ ತೋರಿಸ್ತಾ ಇದೆ. ಪ್ರಯಾಣದ ಸಂದರ್ಭದಲ್ಲಿ ಬಹಳ ಜಾಗ್ರತೆ, ಓವರ್ ಸ್ಪೀಡ್ ಬೇಡ, ಜಾಗೃತಿಯಾಗಿರಿ. ಆರೋಗ್ಯ ಅಂತ ಬಂದಾಗ ಬ್ಲಡ್ ಪ್ರೆಷರ್ ಇಶ್ಯೂ, BP ಇಶ್ಯೂ ಕಾಡಿಸಬಹುದು. ಅದೇ ರೀತಿ ಲೇಟ್ ನೈಟ್ ವರ್ಕ್ ಮಾಡುವಂಥದ್ದು, ಲೇಟಾಗಿ ಮಲಗುವಂಥದ್ದು, ಇಂಥದ್ದೆಲ್ಲ ಈ ವಾರ ತೊಂದರೆ ಆಗಬಹುದು. ಆರೋಗ್ಯಕ್ಕೆ ಸ್ವಲ್ಪ ನಿದ್ದೆಯನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಕೆಂಪು ಬಣ್ಣ ಮತ್ತು ಡೀಪ್ ರೆಡ್, ಕಾಪರ್, ತಾಮ್ರದ ಬಣ್ಣ ಶುಭ. 3, 9 ಶುಭ. ಮಂಗಳವಾರ ಶುಕ್ರವಾರ ಶುಭ ಇರುತ್ತೆ. ದಕ್ಷಿಣ ದಿಕ್ಕು ಶುಭ. ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸೋದಕ್ಕೆ ಮರಿಬೇಡಿ. ಅದೇ ರೀತಿ ಸೂರ್ಯನಿಗೆ ಅರ್ಘ್ಯ ಕೊಡಿ. ಹನುಮಾನ್ ಚಾಲೀಸ ಪ್ರತಿದಿನ ಬೆಳಗ್ಗೆ ಸಂಜೆ ಪಠಣೆ ಮಾಡಿ. ಇಲ್ಲ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ, ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನೋಡಿ, 2025ರಲ್ಲಿ ಯಾವ ರೀತಿ ನಿಮಗೆ ಕ್ಯಾಶ್ ಫ್ಲೋ ತುಂಬ ಅದ್ಭುತ ರೀತಿಯಲ್ಲಿದೆ. ಖ್ಯಾತಿ, ಹಣ, ಸಂಪತ್ತು, ಕೆಲಸ ಕಾರ್ಯಗಳೆಲ್ಲ ಹೇಗೆ ಚೆನ್ನಾಗಿ ನಡೀತಾ ಇದೆ. ಇದು ಅದೇ ರೀತಿ 2026ರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. 2026 ಕೂಡ ನಿಮಗೆ ಶೈನ್ ಆಗಬೇಕು. ಯಾಕೆಂದರೆ ಸೂರ್ಯನ ವರ್ಷ, ಅದ್ಭುತವಾದಂಥ ಯಶಸ್ಸು, ಖ್ಯಾತಿ ತರಬೇಕು ಅಂತಂದರೆ, ಕೊಡಬೇಕು ಅಂತಂದರೆ ಒಂದು ವಸ್ತುವನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡಿ. ಅದು ಬೇರೆ ಯಾವುದೂ ಅಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಮಾತೆ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ಆಶೀರ್ವಾದ ಇರುವಂಥ ಶ್ರೀಚಕ್ರ ಯಂತ್ರ. ಹೆಸರಲ್ಲೇ ಇದೆಯಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಅಂಥೇಳಿ. ಧನು ರಾಶಿಯವರೇನಾದರೂ 2026ರಲ್ಲಿ ಇದನ್ನು ಬೇಗ ತರಿಸ್ಕೊಂಡು ನೀವು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ಸೋಲು ಅನ್ನೋದು ನಿಮ್ಮ ಹತ್ರ ಬರೋಲ್ಲ, ಹಣ ಅನ್ನೋದು ಮ್ಯಾಗ್ನೆಟ್ ಥರ ಹರಿದು ಬರುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 30ರಿಂದ 40 ದಿವಸ ಆದಮೇಲೆ ನಾನೇನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಸಿದ್ಧಿ ಮಾಡಿ, ಜಪತಪ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಶುಭವಾಗಲಿ. ಇನ್ನು ಈ ವಾರದ ಶುಭ ಫಲಾಫಲಗಳನ್ನು ನೋಡಲಿಕ್ಕಾಗಿ ಧನುರಾಶಿಯವರಿಗೆ ನೋಡಿ, ಗುರು ನಿಮ್ಮ ಲಗ್ನಾಧಿಪತಿ, ಅದೇ ರೀತಿ ರೆಟ್ರೋಗ್ರೇಡ್ ಆಗಿರುವಂಥದ್ದು 9ನೇ ಮನೆಗೆ. ಇದು ಹೊಸ ಹೊಸ ಅವಕಾಶಗಳನ್ನು ಹೊತ್ತು ತರುತ್ತೆ, ಹೊಸ ಗುರುಗಳನ್ನು ಪರಿಚಯ ಮಾಡಿಸುತ್ತೆ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇರೋ ಥರ ಮಾಡುತ್ತೆ ಅಂತ ತೋರಿಸುತ್ತೆ. ಯಾರ್ಯಾರು ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಿ, ಪಬ್ಲಿಷಿಂಗ್ ಕ್ಷೇತ್ರದಲ್ಲಿದ್ದೀರಿ, ಲೀಗಲ್ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ನ್ಯಾಯಾಂಗ ಕ್ಷೇತ್ರದಲ್ಲಿ, ಸ್ಪಿರಿಚುವಲ್ ಆಧ್ಯಾತ್ಮ ಕ್ಷೇತ್ರದಲ್ಲಿದ್ದೀರಿ, ಬಹಳ ಶುಭ ಅಂತ ತೋರಿಸುತ್ತೆ. ಅದೇ ರೀತಿ ಅದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡುತ್ತೆ. ಏನಂತಂದರೆ ಈ ವಾರದ ಗ್ರಹಗತಿಗಳು ಆಫೀಸ್ ಗಾಸಿಪಲ್ಲಿ, ಆಫೀಸ್ ಪಾಲಿಟಿಕ್ಸಲ್ಲಿ ಭಾಗವಹಿಸಬಾರ್ದು. ಇನ್ನು ಗೃಹಿಣಿಯರಾದರೆ ಅಕ್ಕಪಕ್ಕದ ಮನೆಯವರ ಜೊತೆಗೆ ಅವರ ಮನೆಯ ವಿಚಾರ ಏನಾಯಿತು, ಇವ್ರ ಮನೆಯ ವಿಚಾರ ಏನಾಯಿತು, ಇಂಥದ್ದೇನಾದರೂ ಒಂದು ಸ್ವಲ್ಪ ಈ ವಾರ ರಿವರ್ಸ್ ಆಯಿತು ಅಂದರೆ ಧನುರಾಶಿಯ ಗೃಹಿಣಿಯರಿಗೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಪ್ರಗತಿ ಇರುತ್ತೆ ವಿದ್ಯಾಭ್ಯಾಸದಲ್ಲಿ, ಮನೆಯಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ವಲ್ಪ
ಸ್ಪೈಸಿ ಫುಡ್, ಪ್ರಯಾಣದ ಸಂದರ್ಭದಲ್ಲಿ ಸ್ಪೈಸಿ ಫುಡ್ ತಿಂದು ಆರೋಗ್ಯ ಕೆಡುತ್ತೆ ಅಂತ ತೋರಿಸುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಇನ್ನು ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಮನೆಯಿಂದ ಹೊರಡಬೇಕಾದ್ರೆ 11 ಸಲ ಹೇಳಿ ಮನೆಯಿಂದ ಹೊರಟ್ರೆ ಬಹಳ ಶುಭ. ಅದೇ ರೀತಿ ಹಳದಿ ಬಣ್ಣ, ಹಸಿರು ಬಣ್ಣ, ಸ್ಯಾಫ್ರಾನ್ ಬಣ್ಣ ಶುಭ. ನಂಬರ್ 3, 7 ಶುಭ ಇರುತ್ತೆ. ಗುರುವಾರ, ಶನಿವಾರ ಅತ್ಯಂತ ಶುಭ. ಪಶ್ಚಿಮ ದಿಕ್ಕು ಶುಭ ತರುತ್ತೆ. ಇನ್ನು ಗುರುವಾರದ ದಿನ, ಈ ವಾರ ಬರುವಂತಹ ಗುರುವಾರದ ದಿನ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ಯಾವುದಾದ್ರೂ ದೇವಾಲಯದಲ್ಲಿ ಒಂದು ಅರ್ಧ kg ಅಥವಾ 250 ಗ್ರಾಮ್ ಅರಿಶಿಣ ಬೇರು, ಅರಿಶಿಣ ಕೊಂಬು ಅಂತ ಹೇಳ್ತಾರೆ, ಬಾಳೆಹಣ್ಣು ಇವುಗಳನ್ನು ದಾನ ಮಾಡಿ ನೋಡಿ. ಅಚ್ಚರಿಯ ಫಲಿತಾಂಶ ಧನುರಾಶಿಯವರಿಗೆ ಬರಲಿಕ್ಕಿದೆ. ಅದೇ ರೀತಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ, ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಧನುರಾಶಿಯವರು ವಾರ ಪೂರ್ತಿ ತಪ್ಪದೇ ಕೇಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯ ಈ ವಾರದ ಭವಿಷ್ಯವನ್ನು ಒಂದು ಸಲ ಬೆಳಕು ಚೆಲ್ಲೋದಾದರೆ, ವಿಶೇಷವಾಗಿ ಈ ವಾರ ಒಂದು ರೀತಿಯ ಪರಿವರ್ತನೆ, ಹೊಸ ಬೆಳಕು ಅಂತ ತೋರಿಸ್ತಾ ಇದೆ. ಯಾವ ರೀತಿಯ ಹೊಸ ಬೆಳಕು ಮಕರ ರಾಶಿಯವರ ಜೀವನದಲ್ಲಿ ಬರುತ್ತೆ ಅಂತಂದರೆ, ಯಾವುದೋ ಒಂದು ಗುರುವಿನ ಆಶೀರ್ವಾದ, ಮಾರ್ಗದರ್ಶನ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದುಕೊಡುತ್ತೆ, ಪ್ರಗತಿಯನ್ನು ತಂದುಕೊಡುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲಾರದ ರೀತಿಯ ವ್ಯಕ್ತಿಗಳು ಈ ವಾರ ಪರಿಚಯ ನಿಮ್ಮ ಜೀವನದಲ್ಲಾಗ್ತಾರೆ. ಅವರಿಂದ ಒಂದು ಹಿತವಚನ, ಒಂದು ಆಶೀರ್ವಚನ, ಒಂದು ಹಿತನುಡಿ, ಮಾರ್ಗದರ್ಶನ ಇವೆಲ್ಲ ಸಿಗುತ್ತೆ. ಒಂದು ಜೀವನದಲ್ಲಿ ಸಾಕಷ್ಟು ನೆಮ್ಮದಿ, ಪ್ರಗತಿ, ವಿಶ್ವಾಸ, ಬೆಳಕು ಎಲ್ಲ ಸಿಗುತ್ತೆ. ಇನ್ನೂ ಒಂದು ವಿಶೇಷ ಹೇಳಬೇಕು ಅಂತಂದರೆ, ಮಕರ ರಾಶಿಯವರು ಈ ವಾರ ಗುರುಗಳ ಪುಣ್ಯಕ್ಷೇತ್ರಕ್ಕೆ, ಪುಣ್ಯಸ್ಥಾನಕ್ಕೆ ಭೇಟಿ ಕೊಡ್ತೀರಾ. ಬರೆದಿಟ್ಕೊಳ್ಳಿ, ಮಕರ ರಾಶಿಯವರು ಈ ವಾರ ಡೆಫಿನೆಟ್ಲಿ ಗುರುಗಳು ಮಂತ್ರಾಲಯದ ದರ್ಶನ ಮಾಡ್ಕೊಂಡು ಬರ್ತೀರಾ. ಗುರುಗಳ ದರ್ಶನ, ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡ್ಕೊಂಡು ಬರಲೇಬೇಕು. ಆ ಭಾಗ್ಯ, ಯೋಗ ಮಕರ ರಾಶಿಯವರಿಗೆ ಈ ವಾರ ಕೂಡಿ ಬರುತ್ತೆ. ಕೆಲವೊಬ್ಬರು ಶಿರಡಿಗೆ ಹೋಗಿ ಬರ್ತಾರೆ, ಗುರುದೇವ ದತ್ತರ ದರ್ಶನ ತೊಗೊಂಡು ಬರ್ತಾರೆ, ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿ ಬರ್ತೀರಾ. ತುಂಬ ಹೀಗೆ ನೀವು ನಂಬಿರುವಂತಹ ಗುರುಗಳ ಸ್ಥಾನಕ್ಕೆ ಹೋಗಿ ದರ್ಶನ ತೊಗೊಂಡ್ಬರ್ತೀರಾ. ಬರೆದಿಟ್ಕೊಳ್ಳಿ. ಇದು ಮುಂದಿನ ವರ್ಷದ ಜೀವನಕ್ಕೆ ಮುನ್ನುಡಿ, ಬೆಳಕಾಗುತ್ತೆ. ಮಕರ ರಾಶಿಯವರಿಗೆ 2026ರಲ್ಲಿ ಸಾಕಷ್ಟು ಪ್ರಗತಿ, ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು. ಹಣಕಾಸಿಗೆ ಸ್ವಲ್ಪನೂ ಬ್ಲಾಕೇಜಸ್ ಇರಬಾರ್ದು. ಹಣ ಹಾಗೆಯೇ ಹರಿದು ಬರ್ತಾನೆ ಇರಬೇಕು. ಮ್ಯಾಗ್ನೆಟ್ ಥರ ಹಣವನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕು. ಕೆಲಸ ಕಾರ್ಯ ಚೆನ್ನಾಗಿ ನಡಿಬೇಕು ಅಂದರೆ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಿ. ಮಕರ ರಾಶಿಯವರು ಮರಿಬೇಡಿ. ಯಾಕೆಂದರೆ 2026ರಲ್ಲಿ ನಿಮ್ಮ ಅದೃಷ್ಟ ಕೊಲಾಯಿಸಲಿಕ್ಕಿದೆ. ಬರೆದಿಟ್ಕೊಳ್ಳಿ. ಇದನ್ನೇನಾದರೂ ತರಿಸಿ ನೀವು ಶೀಘ್ರವಾಗಿ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. 2026ರಲ್ಲಿ ಮಾತ್ರ ಇದು ಯಾರು ಮಕರ ರಾಶಿಯವರು ಇದನ್ನು ಮನೇಲಿಟ್ಟು ಪೂಜೆ ಮಾಡ್ತೀರಿ, ಬೊಂಬಾಟಾಗಿರುತ್ತೆ ವರ್ಷ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳಿ. ಹಾಗೆ ಈ ವಾರದ ಸ್ಥಿತಿಗತಿಗಳನ್ನು ನೋಡಲಿಕ್ಕಾಗಿ ಚೆನ್ನಾಗಿದೆ ಅಂತ ಹೇಳಿದೆ. ಆದರೆ ಹಿತಶತ್ರುಗಳು ಸ್ವಲ್ಪ ನಿಮ್ಮ ಬೆನ್ನ ಹಿಂದೆ ಏನೋ ಪಿತೂರಿ ಮಾಡಿ ಕೆಲಸ ಇನ್ನೇನು ಆಗುತ್ತೆ ಅನ್ನೋಷ್ಟರಲ್ಲಿ ಹಾಳು ಮಾಡುವಂತಹ ವ್ಯವಸ್ಥೆಗೆ ಕೈ ಹಾಕ್ತಾರೆ. ಧೃತಿಗೆಡಬೇಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮನೆಯಿಂದ ಹೊರಡಬೇಕಾದ್ರೆ 11 ಸಲ ಹೇಳಿಬಿಟ್ಟು ಹೊರಡಿ. ಗುರುಗಳ ಆಶೀರ್ವಾದದಿಂದ ಎಲ್ಲ ಬ್ಲಾಕೇಜಸ್ ಹಿಂದೆ ಸರಿಯುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಇದೆ. ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಕೂರಿಸೋದಕ್ಕಿಂತ ಮುಂಚಿತವಾಗಿ ಸರಸ್ವತಿ ಮಂತ್ರ, ಸರಸ್ವತಿಯ ಫೋಟೋ ಇದ್ದರೆ ನಮಸ್ಕರಿಸಿ ಕೂರೋದಕ್ಕೆ ಹೇಳಿ. ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಅದೇ ರೀತಿ ಗ್ರಹ ವಿಚಾರಗಳು, ಇನ್ನು ಮನೆಯ ಸಾಂಸಾರಿಕ ವಿಚಾರಗಳು ಅಂತ ಬಂದಾಗ 3ನೇ ಮನೆಯಲ್ಲಿ ಶನಿ ಮತ್ತು ರಾಹು, ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್, ದಾಂಪತ್ಯದಲ್ಲಿ ಮಿಸ್ಕಮ್ಯುನಿಕೇಷನ್, ರಿಲೇಟಿವ್ಸಲ್ಲಿ ಮಿಸ್ಕಮ್ಯುನಿಕೇಷನ್, ನಿಮ್ಮ ನೆರೆಹೊರೆಯವರಲ್ಲಿ ಮಿಸ್ಕಮ್ಯುನಿಕೇಷನಿಂದ ಜಗಳ ಆಗುವಂಥದ್ದು, ಪೂರ್ವಜರ ಆಸ್ತಿಯ ಸಂಬಂಧ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಅದನ್ನು ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ, ಒಂದು ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಲೋವರ್ ಅಬ್ಡೋಮನ್ ಪೇನ್ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂಥ ಕಿರಿಕಿರಿಗಳು,
ಡೈಜೆಷನ್ ಇಶ್ಯೂಸ್, ನರ್ವ್ಸ್ ರಿಲೇಟೆಡ್ ಇಶ್ಯೂಸ್ ಇರಬಹುದು. ಅದನ್ನು ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಮಹಾಮೃತ್ಯುಂಜಯ ಮಂತ್ರ ದಿನಕ್ಕೆ 108 ಸಲ ಪಠಣೆ ಮಾಡೋದು ಬಹಳ ಸೂಕ್ತ. ಡಾರ್ಕ್ ಬ್ಲೂ, ಬ್ಲ್ಯಾಕ್, ಗ್ರೇ ಶುಭ. ನಂಬರ್ 8, 17 ಶುಭ. ಶನಿವಾರ ಮತ್ತು ಗುರುವಾರ ಶುಭ ಅಂತ ತೋರಿಸ್ತಾ ಇದೆ. ಇನ್ನು ದಕ್ಷಿಣ ದಿಕ್ಕು ಶುಭ. ಈ ವಾರ ಹನುಮಾನ್ ಚಾಲೀಸಾ ಪಠಣೆ ಅತ್ಯಂತ ಸೂಕ್ತ. ಇಲ್ಲ ಗುರುಗಳೇ, ಸಮಯ ಅವಕಾಶ ಕಡಿಮೆ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂಥ ಹನುಮಾನ್ ಚಾಲೀಸಾ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಇನ್ನು ಸಾಸಿವೆ ಎಣ್ಣೆ, ಕಪ್ಪು ಎಳ್ಳು ಮತ್ತು ಕಬ್ಬಿಣ ಶನಿವಾರದ ದಿನ ಅಗತ್ಯ ಇರುವವರಿಗೆ ದಾನ ಮಾಡಬೇಕು ಅಂತ ಬರುತ್ತೆ. ದೇವಸ್ಥಾನದಲ್ಲಿ ದಾನ ಮಾಡಬಹುದು ಅಥವಾ ಅಗತ್ಯದಲ್ಲಿರುವವರಿಗೆ ದಾನ ಮಾಡಬಹುದು. ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡಿ ಮತ್ತು ತುಳಸಿಗೆ ನೀರು ಹಾಕುವಂಥದ್ದು. ತುಳಸಿಗೆ ನೀರು ಹಾಕಿದ ಮೇಲೆ ಮಣ್ಣು ಹಸಿಯಾಗಿರುತ್ತದಲ್ಲ, ಅದನ್ನು ಹೆಬ್ಬೆರಳನ್ನು ಒತ್ತಿ ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಳ್ಳುವಂಥದ್ದು ಅತ್ಯಂತ ಚಮತ್ಕಾರಿ ರಿಸಲ್ಟ್ ಕೊಡುತ್ತೆ. ಮಿಸ್ ಮಾಡದೆ ಮಾಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಈ ವಾರದ ಗ್ರಹ ಸಂಚಾರದ ಸ್ಥಿತಿಗತಿಗಳು ಏನು ಹೇಳುತ್ತೆ ಅಂತಂದರೆ, ಕರಿಯರ್ ಗ್ರೋತ್ ಆಗುತ್ತೆ. ವೆರಿ ಗುಡ್ ರಿಸಲ್ಟ್, ವೆರಿ ಗುಡ್. ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಶುಭ ಫಲ 2026ರಲ್ಲಿ ಕಂಟಿನ್ಯೂ ಆಗಬೇಕು. ನಿಮ್ಮ ಜೇಬು ತುಂಬ ಹಣ ಬರಬೇಕು. ವ್ಯಾಪಾರ ವ್ಯವಹಾರ ಪ್ರಗತಿ ಆಗಬೇಕು ಅಂತಂದರೆ ಕುಂಭರಾಶಿಯವರು ದಯಮಾಡಿ ನೀವು ಮನೆಗೆ ಶ್ರೀಚಕ್ರ ಯಂತ್ರ ತರಿಸೋದಕ್ಕೆ ಮರಿಬೇಡಿ. ಇನ್ನೂ ಯಾರು ತರಿಸಿಲ್ಲ ಅಂತಂದರೆ ದಯಮಾಡಿ ಬುಕ್ ಮಾಡ್ಕೊಳ್ಳಿ. 2026ರಲ್ಲಿ ಕುಂಭರಾಶಿಯವರಿಗೆ ಹೇಳಿ ಮಾಡಿಸಿದಂತಹ ಒಂದು ಪೂಜನೀಯ ವಸ್ತು ಇದು. ಮನೆಯಲ್ಲಿ ಇರಲೇಬೇಕು. ಇದು ಇತ್ತು ಅಂತಂದರೆ ವಿಶೇಷವಾಗಿ ಕುಂಭರಾಶಿಯವರಿಗೆ 2026ರಲ್ಲಿ ಸ್ವಲ್ಪ ಶತ್ರುಗಳ ಕಾಟ ಕಿರಿಕಿರಿ ಜಾಸ್ತಿ ಇರುತ್ತೆ. ಅದನ್ನು ಮೊದಲೇ ನೀವು ಭದ್ರ ಬುನಾದಿ ಮಾಡಿ ಇಟ್ಕೋಬೇಕು. ಮನೆಗೆ ತರಿಸಿ ಶತ್ರು ಕಾಟ ದಮನ ಆಗುತ್ತೆ. ಸಾಕಷ್ಟು ಹಣ ಬರುತ್ತೆ. ಫೈನಾನ್ಷಿಯಲ್ ಬ್ಲಾಕೇಜಸ್ಗೆ ಶತ್ರುಗಳು ಕಣ್ಣುರಿ, ಆಮೇಲೆ ಲಕ್ಷ್ಮೀ ದಿಗ್ಬಂಧನ ಮಾಡಿಸುವಂಥದ್ದು ಕಿರಿಕಿರಿ ಮಾಡ್ತಾ ಇರ್ತಾರೆ. ಈಗಲೇ ಎಚ್ಚೆತ್ತುಕೊಂಡು ಶೀಘ್ರವಾಗಿ ಬುಕ್ ಮಾಡ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಈ ನವಂಬರ್ ಡಿಸೆಂಬರಲ್ಲೇ ತರಿಸಿ ಮನೇಲಿ ಇಟ್ಕೊಂಬಿಡಿ. ವರ್ಷ ಪೂರ್ತಿ 2026 ಸ್ಮೂತಾಗಿ ಹೋಗುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಾನೇ ನಿಮ್ಮ ಮನೆಗೆ 30ರಿಂದ 40 ದಿವಸ ಆದಮೇಲೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ಕಳಿಸ್ಕೊಡ್ತೀನಿ. ಈಗ ಕುಂಭರಾಶಿಯವರಿಗೆ ವಿಶೇಷವಾಗಿ ನೋಡಲಿಕ್ಕಾಗಿ ಸೂರ್ಯ ಮತ್ತು ಬುಧ 10ನೇ ರಾಶಿಯಲ್ಲಿ ಬಂದಿರೋದ್ರಿಂದ ನಿಮಗೆ ಬುಧಾದಿತ್ಯ ಯೋಗ ರೂಪುಗೊಳ್ತಾ ಇದೆ. ಬುಧನ ಮತ್ತು ಸೂರ್ಯನ ಆಶೀರ್ವಾದ ರೂಪುಗೊಳ್ತಾ ಇದೆ. ಬಹಳ ಶಾರ್ಪ್ ಕಮ್ಯುನಿಕೇಷನ್ ಇರುತ್ತೆ. ಯಾರ್ಯಾರು ಪಬ್ಲಿಕ್ ಒಂದು ಕ್ಷೇತ್ರದಲ್ಲಿದ್ದೀರಿ ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಪಾಲಿಟಿಷಿಯನ್ಸ್ ಇರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿರ್ಬೋದು, ಧಾರಾವಾಹಿ ಮಾಧ್ಯಮ ಕ್ಷೇತ್ರದಲ್ಲಿ ಯಾರ್ಯಾರು ಕುಂಭರಾಶಿಯವರು ಕೆಲಸ ಮಾಡ್ತಿದ್ದೀರಿ ಬಹಳ ಶೈನ್ ಆಗ್ತೀರಾ. ಈ ವಾರ ಅದ್ಭುತವಾದಂಥ ಫಲಗಳು ನಿಮ್ಮ ಮುಂದಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಶುಭ ಇದೆ, ಅತ್ಯಂತ ಶುಭ ಫಲಗಳು. ಆರೋಗ್ಯ ಮತ್ತು ಮನೆಯಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ನೋಡೋಣ. ಮೊದಲು ದಾಂಪತ್ಯದಲ್ಲಿ ಹೊಂದಾಣಿಕೆ ಅಂತ ಬಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸ್ವಲ್ಪ ಜಗಳ ಕಿರಿಕಿರಿ ಇದೆ ದಾಂಪತ್ಯದಲ್ಲಿ, ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಜ್ವರ, ಎಸಿಡಿಟಿ, ಸ್ಟ್ರೆಸ್ ಇರುತ್ತೆ. ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಸ್ಕೈ ಬ್ಲೂ, ಎಲೆಕ್ಟ್ರಿಕ್ ಬ್ಲೂ ಅಂತ ಹೇಳ್ತಾರೆ. ಅದು ನಿಮಗೆ ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಎಲೆಕ್ಟ್ರಿಕ್ ಬ್ಲೂ ಕಲರ್ ಹೇಗಿರುತ್ತೆ ನೋಡೋದಕ್ಕೆ ಅಂತ. ಬಿಳಿಯ ಬಣ್ಣ. ನಂಬರ್ 4 ಮತ್ತು 22 ಶುಭ ಈ ವಾರದಕ್ಕೆ. ಶನಿವಾರ ಬುಧವಾರ ಶುಭ ಇರುತ್ತೆ. ಪಶ್ಚಿಮ ದಿಕ್ಕು ಶುಭ. ಇನ್ನು ವಾರದ ರೆಮಿಡಿ ಅಂತ ಬಂದಾಗ ಸೂರ್ಯನಿಗೆ ಉದಯಿಸುತ್ತಿರೋ ಸೂರ್ಯನನ್ನು ನೋಡ್ತಾ ಅರ್ಘ್ಯ ಕೊಡುವಂಥದ್ದು ಬಹಳ ಸೂಕ್ತ. ತಾಮ್ರದ ಲೋಟದಲ್ಲಿ ನೀರು ತಗೊಳ್ಳಿ, ಕುಡಿಯೋ ನೀರು, ಒಂದು ಚಿಟಿಕೆ ಕುಂಕುಮ ಹಾಕ್ಕೊಳ್ಳಿ, ಒಂದು ಕೆಂಪು ಹೂ ಹಾಕ್ಕೊಳ್ಳಿ. ಸೂರ್ಯನನ್ನು ನೋಡ್ತಾ ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳಿ ಅರ್ಘ್ಯ ಕೊಡಿ. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈ ವಾರ ತುಳಸಿಗೆ ನೀರು ಹಾಕುವಂಥದ್ದು ಸೂಕ್ತ. ಮನೆಯಿಂದ ಹೊರಡಬೇಕಾದ್ರೆ ನಿಮ್ಮ ಮನೆಯ ಸ್ತ್ರೀಯರ ಕೈಯಿಂದ ಒಂದು ಲೋಟ ನೀರನ್ನು ಇಸ್ಕೊಂಡು ಕುಡಿದು ಅವ್ರ ಕೈಗೆ ಲೋಟ ಕೊಟ್ಬಿಟ್ಟು ಕೆಲಸಕ್ಕೆ ಹೊರಡೋದ್ರಿಂದ ಅದ್ಭುತ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ನೋಡಿ, ಸೂರ್ಯ ನೋಡಿ ನಿಮಗೆ 8ರಿಂದ 9ನೇ ಮನೆಗೆ ಸಂಚಾರ ಮಾಡುತ್ತೆ. ಇದು ಇನ್ನರ್ ಟ್ರಾನ್ಸ್ಫಾರ್ಮೇಷನ್, ಧಾರ್ಮಿಕ ಒಂದು ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸ್ಕೋತೀರಾ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರ್ತೀರಾ. ದೇವಸ್ಥಾನಗಳಿಗೆ ಏನಾದರೂ ಕಾಣಿಕೆಯನ್ನು ಕೊಡುವಂಥದ್ದು, ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು, ಫುಡ್ ಗ್ರೇನ್ಸ್ಗಳನ್ನು ಕೊಡುವಂಥದ್ದು ಮಾಡ್ತೀರಾ. ಚಂದ್ರ ನೋಡಿ ನಿಮಗೆ ಸಿಂಹ ರಾಶಿಯಿಂದ ತುಲಾ ರಾಶಿಯವರೆಗೂ ಬರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ
ಕರಿಯರಲ್ಲಿ ಸ್ವಲ್ಪ ನಿಮಗೆ ಶತ್ರುಕಾಟ ಇದ್ದರೂ ಕೂಡ ರಿಕಗ್ನೇಷನ್ ಸಿಗುತ್ತೆ. ಬುಧ ನೋಡಿ ನಿಮಗೆ 9ನೇ ಮನೆಗೆ ಬರೋದರಿಂದ ವಿದ್ಯಾರ್ಥಿಗಳಿಗೆ ಶುಭ. ಒಂದು ಅಧ್ಯಯನ ಮಾಡೋದಕ್ಕೆ ಕೂತ್ಕೊಂಡ್ರೆ ಅದನ್ನ ಮುಗಿಸೇ ಬಿಟ್ಟೇ ಹೇಳಬೇಕು, ಅಂಥ ಒಂದು ಕೆಪಾಸಿಟಿ, ಒಂದು ಫೋಕಸ್ ಬರುತ್ತೆ. ಅದೇ ರೀತಿ ಶನಿ ರೆಟ್ರೋಗ್ರೇಡ್ ಆಗಿರುವಂಥದ್ದು, ಮೊದಲನೆಯ ಮನೆ ನಿಮ್ಮ ಸ್ವಸ್ಥಾನ. ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಡಿಸಿಪ್ಲಿನ್ ಬರುತ್ತೆ, ಸೆಲ್ಫ್ ಅವೇರ್ನೆಸ್ ಬರುತ್ತೆ. ಇದ್ರ ಬಗ್ಗೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಅವೇರ್ನೆಸ್ ಮೂಡಿಸ್ತಾ ಬರ್ತಾ ಇದ್ದೀನಿ ನಿಮಗೆ. ಈ ವಾರ ಮೀನರಾಶಿಯವರಿಗೆ ಟ್ರಾವೆಲಿಂಗ್ ಇದೆ. ಬಿಸ್ನೆಸ್ ಟ್ರಿಪ್ಗೋಸ್ಕರ ಟ್ರಾವೆಲಿಂಗ್ ಮಾಡಬಹುದು, ಕೌಟುಂಬಿಕ ವಿಚಾರಗಳಿಗೋಸ್ಕರ ಟ್ರಾವೆಲಿಂಗ್ ಮಾಡಬಹುದು. ಅದೇ ರೀತಿ ಇನ್ನು ಪೂರ್ವಜರಿಂದ ಆಸ್ತಿ ಬರುವಂಥ ಸಾಧ್ಯತೆ ಅಂತ ತೋರಿಸುತ್ತೆ. ಕರಿಯರಲ್ಲಿ ಸ್ವಲ್ಪ ಶತ್ರುಕಾಟ, ಆದಾಗ್ಯೂ ಕೂಡ ಟೀಚರ್ಸ್, ಶಿಕ್ಷಕರಿಗೆ, ಕನ್ಸಲ್ಟೆಂಟ್ಸ್ಗಳಿಗೆ, ರೈಟರ್ಸ್, ಲೇಖಕರಿಗೆ, ಲೀಗಲ್ ಕ್ಷೇತ್ರದಲ್ಲಿ ಅಡ್ವೈಸರ್ಸ್ಗೆ, ಲೀಗಲ್ ಅಡ್ವೈಸರ್ಸ್, ಲಾಯರ್ಸ್ಗೆ, ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವರಿಗೆ, ಸರ್ಕಾರಿ ನೌಕರರಿಗೆ ಬಹಳ ಶುಭ. ಮೀನರಾಶಿಯವರಿಗೆ ಈ ವಾರ 9ನೇ ಮನೆ ಆ್ಯಕ್ಟಿವೇಶನ್ ಆಗಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ಆಗುತ್ತೆ, ಗೇನ್ಸ್ ಆಗುತ್ತೆ. ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ ವಿಶೇಷವಾಗಿ ರಿಯಲ್ ಎಸ್ಟೇಟಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ ಮೀನರಾಶಿಯವರಿಗೆ ಬಹಳ ಶುಭ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಆದರೆ ಈ ಡಿಸೆಂಬರ್ವರೆಗೂ ಕೂಡ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಿ ಲೋನಿಗೆ ಜಾಮೀನು ಆಗಬಾರ್ದು ಅಂತ ತೋರಿಸ್ತಾ ಇದೆ. ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ನೋಡೋಣ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಶನಿ ಮತ್ತು ರಾಹು ನಿಮ್ಮ ಲಗ್ನದಲ್ಲೇ ಇರೋದರಿಂದ ಒಂದು ಸ್ವಲ್ಪ ಈ ಆರೋಗ್ಯದ ಬಗ್ಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸ್ವಲ್ಪ ನೀರು ಕಡಿಮೆ ಕುಡಿದು ಬಿಡೋದು, ಡಿಹೈಡ್ರೇಷನ್ ಆಗುವಂಥದ್ದು. ಅದೇ ರೀತಿ ಜಾಸ್ತಿ ಹೊತ್ತು ಮನೆಯಿಂದ ಹೊರಗಡೆ ಇದ್ದು ಕೆಲಸಕ್ಕೋಸ್ಕರ ಲೇಟ್ ನೈಟ್ ಬರೋದು, ನಿದ್ದೆ ಹತ್ತಲ್ಲ, ಹೊರಳಾಡೋದು, ನೆಕ್ಸ್ಟ್ ಡೇ ಬೇಗ ಎಚ್ಚರ ಆಗೋದಿಲ್ಲ. ಈ ಥರದ್ದೆಲ್ಲ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಇನ್ನು ಗುರು 6ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಡೈಲಿ ರೂಟೀನ್ಸ್ ಏನಿರುತ್ತೆ ಅದರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ವಹಿಸಬೇಕು. ಬೆಳಗ್ಗೆ ಸರಿಯಾದ ಸಮಯಕ್ಕೆ ಎದ್ದೇಳಬೇಕು. 9-10 ಗಂಟೆ ಒಳಗಡೆ ನೀವೇನು ರೂಟೀನ್ ಹಾಕ್ಕೊಂಡಿರ್ತೀರ ತಿಂಡಿಯನ್ನು ಆ ಟೈಮ್ ಒಳಗಡೆ ತಿಂದುಬಿಡ್ಬೇಕು. ತೀರಾ 11 ಗಂಟೆ 12 ಗಂಟೆ ತಿಂಡಿ ತಿನ್ನುವಂಥ ಸಮಯ ಏನಲ್ಲ. ಯಾಕೆಂದರೆ ಇಷ್ಟು ಗಂಟೆ ಒಳಗಡೆ ತಿಂಡಿ ತಿನ್ನಬೇಕು, ಇಷ್ಟು ಗಂಟೆ ಒಳಗಡೆ ಊಟ ಮಾಡಬೇಕು ಅಂತ ಇರುತ್ತೆ. ಆ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕು ಅಂತ ಗುರು ಸೂಚಿಸ್ತಾ ಇದೆ. ಇನ್ನು ಲಕ್ಕಿ ನಂಬರ್ ಅಂತ ಬಂದಾಗ ಬಿಳಿ, ಹಳದಿ ಮತ್ತು ಆಕ್ವಾ ಬ್ಲೂ ಶುಭ. ನಂಬರ್ 3, 9 ಶುಭ ಇರುತ್ತೆ. ಗುರುವಾರ ಮತ್ತು ಸೋಮವಾರ ಶುಭ ಇರುತ್ತೆ. ಪೂರ್ವ ದಿಕ್ಕು ಶುಭ. ಇನ್ನು ವಾರದ ಒಂದು ರೆಮಿಡಿ ಅಂತ ಬಂದಾಗ ಓಂ ನಮೋ ಭಗವತೆ ವಾಸುದೇವಾಯ. ಮನೆಯಿಂದ ಹೊರಡಬೇಕಾದ್ರೆ 108 ಸಲ ಹೇಳಿಬಿಟ್ಟು ಹೊರಡಿ, ಅತ್ಯಂತ ಶುಭ ಫಲ ಸಿಗುತ್ತೆ. ವಾರದಲ್ಲಿ ಬರುವಂಥ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ 2 ತೆಂಗಿನಕಾಯಿ 6 ಬಾದಾಮಿಯನ್ನು ದಾನ ಮಾಡಿ ಸ್ವಾಮಿಯ ಪಾದಕ್ಕಿಡಿಸ್ಬೇಕು, ವಾಪಸ್ ತಗೋಬಾರ್ದು. ಅಚ್ಚರಿಯ ಫಲ ನಿಮಗೆ ಕಾದಿರುತ್ತೆ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯಿಂದ ಮೀನರಾಶಿಯವರೆಗಿನ ವಾರ ಭವಿಷ್ಯ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅದ್ಭುತವಾದಂಥ ಮಾಹಿತಿಯೊಂದಿಗೆ ಬರ್ತೀನಿ. ವೀಕ್ಷಕರೇ, ಇನ್ನೂ ಒಂದೇನು ಅಂತಂದರೆ, ನೀವೇನಾದರೂ ನನ್ನನ್ನು ವಾಸ್ತುಗೆ ನಿಮ್ಮ ಮನೆಗೆ ಕರೆಸಬೇಕು, ಕಮರ್ಷಿಯಲ್ ಪ್ಲೇಸ್ಗೆ ಕರೆಸಿ ವಾಸ್ತು ನೋಡಿಸ್ಬೇಕು, ಮನೆ ವಾಸ್ತು ನೋಡಿಸ್ಬೇಕು ಅಂದರೆ ಬಂದು ವಿಶೇಷವಾದಂತಹ ಸರಳ ವಿರಳ ಮಹಾವಾಸ್ತು ಪರಿಹಾರಗಳನ್ನು ಕೊಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಮನೆಯ ಮತ್ತು ಕಮರ್ಷಿಯಲ್ ಪ್ಲೇಸಲ್ಲಿ ನಿಂತರೆ ಆ ಪ್ಲೇಸಿನ ವೈಬ್ರೇಷನ್ ಕಂಡು ಹಿಡಿದು ಇಲ್ಲೇ ಡಿಫೆಕ್ಟ್ ಇದೆ ಅಂಥೇಳಿ ತೋರಿಸ್ತೀನಿ. ವಸ್ತುಗಳನ್ನು ಕೊಡಿಸ್ತೀನಿ. ನಿಮ್ಮ ಮನೆಗೆ ಕೆಲವೊಂದು ವಸ್ತುಗಳನ್ನಿಟ್ಟು ವಾಸ್ತು ವೈಬ್ರೇಷನ್ ಕೊಡ್ತೀನಿ. ವಾಸ್ತು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮರಿಬೇಡಿ. ಅದೇ ರೀತಿ ಶ್ರೀಚಕ್ರ ಯಂತ್ರವನ್ನು ಯಾರು ಬುಕ್ ಮಾಡ್ಕೊಂಡಿಲ್ಲ ಇನ್ನೂ ಬುಕ್ ಮಾಡ್ಕೊಳ್ಳಿ. 2026 ಬರಲಿಕ್ಕಿದೆ. ಹೊಸ ವರ್ಷದಲ್ಲಿ ಅದೃಷ್ಟವನ್ನು ಇದರ ಮುಖಾಂತರ ಮನೆಗೆ ಬರಮಾಡ್ಕೊಳ್ಳಿ, ಲಕ್ಷ್ಮಿಯನ್ನು ಮನೆಗೆ ಬರಮಾಡ್ಕೊಳ್ಳಿ. ಸಾಕಷ್ಟು ಗೆಲುವನ್ನು ಕಾಣ್ರಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈಗಲೇ ಈ ಸಂಚಿಕೆಗೆ ಲೈಕ್ ಕೊಟ್ಟು ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು, ಬಳಗಕ್ಕೆ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಎಲ್ಲ ಮನೆಯಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇದ್ದೇ ಇರ್ತಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.